विश्वस्योदयमातनोति तदनुत्राणं विधत्ते पुनः सौख्याप्तितरहानि साधनमलं भक्तिश्रुतिः व्यञ्जयन् स्वापं प्रापयति श्रमापरतये कल्पावसाने च यः तं देवं पितरं पतिं गुरुतमं वन्दे रमावल्लभम्। नमस्ते प्राणेश प्रणतविभवायावनिमघाः नमस्वामिन् रामप्रियतम हनुमन् गुरुगुणा नमस्तुभ्यं भीमप्रबलतम कृष्णेष्ट भगवन् नमः श्रीमन्मध्व प्रदिशसदृशं नो जय जय फणिगणवरभूषः पार्वतीश्लाघ्यवेषः खलजनकृतरोषः खण्डितात्मीयदोषः सदरुणगिरिवासः शक्रसूर्याद्यधीशः परिहृतभवपाशः पातु मां पार्वतीशः दुर्वाद्युरातमाद्यत्करिवरदमनोत्ताम पञ्चास्य लीलाम् आतन्वन्मोदतीर्थागमगहनपयो राशिमन्थाचलश्रीः विख्यातः कण्ठपल्ली स्थलवरवसतिः श्रीरघुत्तंसनामः दद्यात् वागर्थबोधं मम परमगुरुः ग्रन्थमेनं विधातुं हरिः ओम्। कान्ताय कल्याण गुणैकधाम्ने नवद्युनाथ प्रतिमप्रभाय नारायणाय अखिल कारणाय श्रीप्राणनाथाय नमस्करोमि। ಭುವನ ನಿಯಾಮಕರು ಅಂತೆನಿಸಿದ ತ್ರೈಲೋಕ್ಯಾಚಾರ್ಯ ಅಂತ ವೇದ ಪ್ರತಿಪಾದ್ಯರಾಗಿರುವಂತಹ ಮುಖ್ಯ ಪ್ರಾಣದೇವರ ಪ್ರತಿರೂಪರಾದವರು ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು. ಇವರ ಒಂದು ಉತ್ಸವದಲ್ಲಿ, ಒಂದು ಪರ್ವಕಾಲದಲ್ಲಿ ನಮಗೆ ಈ ವರ್ಷ 2 ಪರ್ವಗಳು, ಒಂದು ಮಧ್ವನವಮಿ ಎಂಬ ಪರ್ವ, ಇನ್ನೊಂದು ಕುಂಭಮೇಳ ಎಂಬ ಪರ್ವ. ಈ ಕುಂಭಮೇಳ ಎಂಬ ಪರ್ವದಲ್ಲಿ ಗಂಗಾ ಹಾಗೂ ಯಮುನಾ ಮತ್ತೆ ಸರಸ್ವತಿಯರ ಸಂಗಮ ಅಲ್ಲಿ ಆದರೆ ಇಲ್ಲಿಯೂ ಕೂಡ ಮಧ್ವೋತ್ಸವ ಹಾಗೂ ಸುಮಧ್ವ ವಿಜಯ ಮತ್ತು ಶ್ರವಣ ಈ ಮೂರೂ ಕೂಡ ಒಂದು ರೀತಿಯಲ್ಲಿ ತ್ರಿವೇಣಿ ಸಂಗಮ ಅಂತಲೇ ಎನಿಸಿದೆ. ಹಾಗಾಗಿ ನಾನು ಹೃದಯಪೂರ್ವಕವಾಗಿ ಹೇಳೋದಾದರೆ ಇದು ಒಂದು ರೀತಿಯಲ್ಲಿ ಇದೇನೆಲ್ಲ ಪರಿಸರ ಇದೆ ಇದು ಸುಮಧ್ವ ವಿಜಯದ ಭೂಮಿ. ಯಾಕೆಂದರೆ ಮುಂಜಾನೆಯ ಸಮಯದಲ್ಲಿ 6:15 ನಮ್ಮ ಸುಮಧ್ವ ವಿಜಯದ ಒಂದು ಪ್ರತಿಯೊಂದು ಶ್ಲೋಕಗಳ ನಿನಾದ ಇಲ್ಲಿ ಆಗಿದೆ. ಆದ್ದರಿಂದ ಪ್ರತಿಯೊಂದು ಮನೆಗಳಲ್ಲಿಯೂ ಕೂಡ ಇಲ್ಲಿ ಆಗಿದೆ. ಆದ್ದರಿಂದ ಇದು ಒಂದು ರೀತಿಯಲ್ಲಿ ಸುಮಧ್ವ ವಿಜಯ ಭೂಮಿ ಅಂತಲೇ ನಾವು ಹೆಸರಿಸ್ತೇವೆ. ಹಾಗಾಗಿ ಇದು ಪುಣ್ಯ ಭೂಮಿ ಅಂತ. ಅದನ್ನು ಆ್ಯಕ್ಚುಲಿ ಹುಬ್ಬಳ್ಳಿಯ ಒಂದು ಆರಂಭದಲ್ಲಿ ಪಾಠ ಪ್ರವಚನಗಳ ಏನೋ ಒಂದು ನಮ್ಮದು ಒಂದು ಆರಂಭದ ಪಾಠ ಪ್ರವಚನಗಳು ಆಯಿತು. ಅದು ನಮ್ಮ ಈ KEC ಅಷ್ಟೋತ್ತರ ಮಂಡಳಿಯ ವತಿಯಿಂದಲೇ ಪ್ರತಿಯೊಬ್ಬರ ಮನೆಗಳಲ್ಲಿ ಎಷ್ಟು ಬಹುಶಃ ರಜತ ಮಹೋತ್ಸವ ಆಗಿರಬೇಕು ಅನ್ನಿಸ್ತದೆ, ಸಿಲ್ವರ್ ಜೂಬಿಲಿ ಆಯಿತು ಅಂತ ಅನ್ನಿಸ್ತದೆ. ಅಷ್ಟು ಒಂದು ಬೆಳಗಿನ ಮುಂಜಾವಿನ ಸಮಯ ಎಲ್ಲ ಅದು ಸುಮಧ್ವ ವಿಜಯಮಯ ಆಗ್ತಿತ್ತು. ಅದಿನ್ನು ಆ ನಿನಾದ ನಮಗೆ ಇನ್ನು ಶ್ರವಣದಲ್ಲಿ ಉಂಟು ಅಂತ ಭಾವಿಸಿ ಅದೇ ಪುಣ್ಯದ ಬಲದಿಂದಲೇ ಮತ್ತೆ ಈಗ ಪುನರಾವರ್ತನೆ ಅಂದರೆ ಒಂದು ರೀತಿಯಲ್ಲಿ
ನಮ್ಮದು ಅದ್ವಿತೀಯವಾದ ದ್ವಿತೀಯ ಸುಮಧ್ವ ವಿಜಯ ಒಂದು ಹಬ್ಬ ಅಂತ ನಾವು ಭಾವಿಸಿಕೊಂಡು ನಮಗೊಂದು ಆಶೆ ಏನು ಅಂದರೆ ಪ್ರತಿ ವರ್ಷ ಸುಮಧ್ವ ವಿಜಯದ ಹಬ್ಬ ಇಲ್ಲಿ ಹೀಗೆ ಮುಂದುವರೆಯಲಿ ಅಂತ ನಾನು ಅಪೇಕ್ಷೆ ಪಡ್ತೇನೆ. ಯಾಕೆಂದರೆ ನಾನೇ ಬರಬೇಕು ಅಂತ ಅಪೇಕ್ಷೆ ಇದೆ. ಕಾರಣ ಏನು ಅಂದರೆ ನಾವು ಪ್ರತಿ ವರ್ಷ ಬಂದು 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 ರೂಢಿ ಆಗಿತ್ತು. ಆದರೆ ಈಗ 4 ವರ್ಷ 5 ವರ್ಷಗಳು ಅದು ಪ್ರಾಯ ಅದೆಲ್ಲೇ ಒಂದು ಕಡೆ ನಿಂತುಕೊಂಡಿತು. ಅದು ಮತ್ತೆ ಪಾಂಡುರಂಗಿ ವಿದ್ಯಾಧೀಶ ತೀರ್ಥರು ಇದಕ್ಕೆ ಮತ್ತೆ ನಮಗೆ ಅವರು ಪ್ರೇರಣೆಯನ್ನು ಅವರು ಕೊಟ್ಟಿದ್ದಾರೆ, ಆ ಬಲವನ್ನು ತುಂಬಿದ್ದಾರೆ ಅಂತ ಪ್ರಾರ್ಥನೆ ಮಾಡಿ ಸುಮಧ್ವ ವಿಜಯ ಏನಿದೆ ಅದು ರೂಪಮನ್ಯದಿವ ಧನ್ಯಮಾತ್ಮನಃ ಅಂತ ಆಚಾರ್ಯರ ಮತ್ತೊಂದು ಪ್ರತಿರೂಪ ಸುಮಧ್ವ ವಿಜಯ ಅಂತ. ಭಾಗವತದಲ್ಲಿ ಕೃಷ್ಣನ ಗೀತೆಗಳನ್ನು, ಕೃಷ್ಣನ ಮಹಿಮೆಗಳನ್ನು ದಶಮಸ್ಕಂದ ಎಲ್ಲ ಸಾರಿದರೆ ಭಾಗವತ ಎಲ್ಲ ಪ್ರತಿಪಾದನೆ ಮಾಡ್ತದೆ. ಹಾಗೆ ಜೀವೋತ್ತಮರ ಒಂದು ಕಥೆಗಳನ್ನು ಸುಮಧ್ವ ವಿಜಯ ಅದು ವಿಶೇಷವಾಗಿ ಸಾರ್ತದೆ. ಪ್ರಾಯ ನಮಗೆ ಆಚಾರ್ಯರ ಬಗ್ಗೆ, ವಿಶ್ವಗುರುಗಳಾದ ಮಧ್ವಾಚಾರ್ಯರ ಬಗ್ಗೆ ತಿಳಿಸಿಕೊಡುವಂತಹ ಅಪೂರ್ವವಾದ 2 ಕೃತಿಗಳು ಅಂದರೆ ನಿತ್ಯ ಪಾರಾಯಣ ಮಾಡಲೇಬೇಕಾದಂತಹ ಕೃತಿಗಳು ಅಂದರೆ 2. ಒಂದು ವಾಯುಸ್ತುತಿ, ಇನ್ನೊಂದು ಸುಮಧ್ವ ವಿಜಯ ಅಂತ. ಅದು ಮಾಂಗಲಿಕ ಗ್ರಂಥಗಳು ಅಂತ ಹೇಳೋದು. ಅದನ್ನು ರಚನೆ ಮಾಡಿದವರು ಕೂಡ ಲಿಕುಚ ವಂಶದಲ್ಲಿ ಬಂದಿರುವಂತಹ ಒಬ್ಬ ತಂದೆ ಮತ್ತು ಅವರ ಪುತ್ರ. ಹಾಗಾಗಿ ಒಬ್ಬ ಪಿತಸುತರಿಂದ ಬಂದಿರುವ ಅಪೂರ್ವ ಕಾವ್ಯಗಳು, ಅಪೂರ್ವ ಗ್ರಂಥಗಳು. ತಂದೆಯಿಂದ ಬಂದಿದ್ದು ವಾಯುಸ್ತುತಿ, ಮಗನಿಂದ ಬಂದಿದ್ದು ಸುಮಧ್ವ ವಿಜಯ. ಇದಕ್ಕೆ ರಾಯರು, ಗುರು ಸಾರ್ವಭೌಮರು ಸುಮಧ್ವ ವಿಜಯಕ್ಕೆ ಒಂದು ಸುಂದರವಾದ ವ್ಯಾಖ್ಯಾನವನ್ನು ಅವರು ಮಾಡಿದ್ದಾರೆ. ಇನ್ನೊಂದು ಮಧ್ವ ವಿಜಯದ್ದೇ ಇನ್ನೊಂದು ಪ್ರತಿರೂಪ, ಪುಟ್ಟದಾದ ಕೃತಿ, ಅದನ್ನು ಅಣುಮಧ್ವ ವಿಜಯ ಅಂತ ಕರೀತಾರೆ. ಅಥವಾ ಅದಕ್ಕೆ ಇನ್ನೊಂದು ಹೆಸರಿದೆ, ಪ್ರಮೇಯ ನವಮಾಲಿಕ ಅಂತ ಹೆಸರಿದೆ. ಶ್ರೀಶ ಪ್ರೀತ್ಯೈ ಪ್ರಜಾತಃ ಅಂತ ಆರಂಭ ಆಗ್ತದೆ. ಅದನ್ನು ನಾನು ಯಾಕೆ ನಿಮಗೆ ನೆನಪಿಸಿದೆ ಅಂದರೆ ಸುಮಧ್ವ ವಿಜಯ 16 ಸರ್ಗ ಅಂದರೆ ಟೋಟಲಿ ಅದರ 1000 ಶ್ಲೋಕಗಳಿವೆ. ನಮ್ಮ ಹಿಂದಿನ ಪದ್ಧತಿಯೆಲ್ಲ ಏನಿತ್ತು, ಒಂದು ಪ್ರಾಚೀನ ಪದ್ಧತಿಯೆಲ್ಲ ಹೇಗಿತ್ತು ಅಂದರೆ ಪ್ರತಿನಿತ್ಯ 16 ಸರ್ಗ ಸುಮಧ್ವ ವಿಜಯ ಪಾರಾಯಣ ಮಾಡಿ ಒಂದು ಮುಂದೆ ಪೂಜೆ ಮತ್ತು ಭೋಜನ ತೀರ್ಥಪ್ರಸಾದ ಅಂತ ಒಂದು ಚಾಲ್ತಿ ಒಳಗಿತ್ತು. ಕೆಲವರು ಮಾಡಿ ಹಾಗೆ ಮಾಡ್ತಿದ್ರು. ಇನ್ನು ಕೆಲವರು ನಿಷ್ಠಾವಂತರು ಏನು ಮಾಡಿದರು, ಅದನ್ನು ಸ್ವಲ್ಪ ಅದಕ್ಕೆ ಒಂದು ಎಡಿಟ್ ಮಾಡಿದರು. ಏನು ಮಾಡಿದರು ಅಂದರೆ ಅವರು ಪೂಜೆಯ ಆರಂಭ, ಸ್ನಾನ ಪೂಜೆ ಆರಂಭದಲ್ಲಿ 8 ಸರ್ಗ, ಪೂಜೆ ಆದಮೇಲೆ 8 ಸರ್ಗ ಅಂತ, ಮೊದಲ 8 ಸರ್ಗ, ಉತ್ತರಾರ್ಧ 8 ಸರ್ಗ ಅಂತ ಹೀಗೆ ಮಾಡಿ 16 ಸರ್ಗಗಳು ಮುಗಿಯುತ್ತಿತ್ತು. ಆಮೇಲೆ ಏನಾಯಿತು, ಕ್ರಮೇಣ ಅದು ಫಿಲ್ಟರ್ ಆಗಿ ಪ್ರತಿ ದಿವಸಕ್ಕೆ 1 ಸರ್ಗ ಅಂತ, ದಿವಸಕ್ಕೆ 1 ಸರ್ಗ ಆದರೆ 15 ದಿವಸಕ್ಕೆ, 16 ದಿವಸಕ್ಕೆ, ಅಂದರೆ ಪಾಡ್ಯದಿಂದ ಹುಣ್ಣಿಮೆ, ಪಾಡ್ಯದಿಂದ ಅಮಾವಾಸ್ಯೆ. ನಮ್ದೆಲ್ಲ ಹಾಗೆ ಇದೆ ಈಗ. ಪ್ರತಿದಿನ 1 ಸರ್ಗ ಅಂದರೆ ನಿನ್ನೆಯಿಂದ 1 ಸರ್ಗ, ಪ್ರಥಮ ಸರ್ಗ ಆರಂಭ ಆದರೆ ಹುಣ್ಣಿಮೆಗೆ 15-16 ಸರ್ಗ ಸಮಾಪ್ತಿ ಆಗ್ತದೆ. ಇದು ಒಂದು ಕ್ರಮ. ಒಂದು ಶುಕ್ಲ ಪಕ್ಷದ ಸುಮಧ್ವ ವಿಜಯ, ಇನ್ನೊಂದು ಕೃಷ್ಣ ಪಕ್ಷದ ಸುಮಧ್ವ ವಿಜಯ ಅಂತ ಹೀಗೆ ನಾವು ಭಾವಿಸಿಕೊಳ್ಳುವಂಥದ್ದು. ಆದರೆ ಇಷ್ಟು ಪಾರಾಯಣವನ್ನು ಮಾಡಲಿಕ್ಕೆ ನಮಗಿನ್ನೂ ಅಶಕ್ತಿಯಾದಾಗ, ನಮಗೆ ಮತ್ತೆ ಅಸಾಮರ್ಥ್ಯ ಆದಾಗ ನಾರಾಯಣ ಪಂಡಿತಾಚಾರ್ಯರು, ಅಂದರೆ ಸುಮಧ್ವ ವಿಜಯವನ್ನು ರಚನೆ ಮಾಡಿದ ನಾರಾಯಣ ಪಂಡಿತಾಚಾರ್ಯರೇ ನಿಷ್ಠಾವಂತರಿಗೆ, ಪಾರಾಯಣ ಮಾಡುವವರಿಗೆ, ಅವರಿಗೆ ಅನುಕೂಲ ಆಗಬೇಕು ಎಂಬ ದೃಷ್ಟಿಯಿಂದ, ಅವರ ಒಂದು ಅನುಕೂಲತೆಗಾಗಿ ಸುಮಧ್ವ ವಿಜಯದ ಒಂದು ಪುಟ್ಟ ಕೃತಿ ಅದನ್ನೇನು ಮಾಡಿದರು, ಅದು ಚಿಕ್ಕ ಕೃತಿ ಆದ್ದರಿಂದ, ಅಣುರೂಪದಲ್ಲಿರೋದಾದ್ದರಿಂದ
ಅದನ್ನು ಅವರೇ ಏನು ಹೆಸರಿಸಿದರು ಅಂದರೆ ಅಣುಮಧ್ವ ವಿಜಯ ಅಂತ ಹೆಸರಿಸಿದರು. ಇದು 16 ಸರ್ಗಗಳು. ಇಲ್ಲಿ ಅಣುಮಧ್ವ ವಿಜಯದಲ್ಲಿ 32 ಶ್ಲೋಕಗಳು ಬರ್ತದೆ. ಅಂದರೆ ಒಂದೊಂದು ಶ್ಲೋಕ ಒಂದೊಂದು ಸರ್ಗವನ್ನ ಪ್ರತಿನಿಧಿಸ್ತದೆ. ಹಾಗಾಗಿ ಅಲ್ಲಿ ಇದು 16 ಸರ್ಗ, ಅದು 32, 16 2 32. ಅಂದರೆ 32 ಲಕ್ಷಣಗಳಿಂದ ಭರಿತರಾದಂತಹ ಮಧ್ವಾಚಾರ್ಯರ ಒಂದು ಕೃತಿ ಇದು ಅಂತ ಅದನ್ನ ಅವರು ತಿಳಿಸ್ಲಿಕ್ಕೆ ನಾರಾಯಣ ಪಂಡಿತಾಚಾರ್ಯರು ತಾವೇ ಒಂದು ಸ್ವತಃ ಏನು ಮಾಡಿಬಿಟ್ರು, ಸುಮಧ್ವ ವಿಜಯಕ್ಕೆ ಇನ್ನೊಂದು ಪುಟ್ಟದಾದ ವ್ಯಾಖ್ಯಾನ ರೂಪದಲ್ಲಿ ಕೃತಿಯನ್ನು ಮಾಡಿದರು. ಅದು ಅಣುಮಧ್ವ ವಿಜಯ ಅಂತ. ಅದಕ್ಕೆ ರಾಘವೇಂದ್ರ ಗುರು ಸಾರ್ವಭೌಮರು ತಮ್ಮ ಪೂರ್ವಾಶ್ರಮದಲ್ಲಿ ಒಂದು ವ್ಯಾಖ್ಯಾನವನ್ನು ಮಾಡಿದ್ದು ಮೊದಲು. ಅದೇ ಯಾವುದಕ್ಕೆ? ಅಣುಮಧ್ವ ವಿಜಯ ಎಂಬ ಗ್ರಂಥಕ್ಕೆ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಒಟ್ಟು ತಾತ್ಪರ್ಯ ಏನು ಅಂದರೆ, ಈ ಸುಮಧ್ವ ವಿಜಯ, ವಾಯುಸ್ತುತಿ ಇವೆಲ್ಲ ಲಿಕುಚ ವಂಶ ಅಂತ, ಲಿಕುಚ ಅಂತ ಹೇಳ್ತಾರೆ. ಲಿಕುಚ ಅಂದ್ರೆ ಏನು ಅಂದರೆ ತುಳುವಿನಲ್ಲಿ ಅದಕ್ಕೆ ಪೆಜ ಅಂತ ಕರೀತಾರೆ. ಲಿಕುಚಕ್ಕೆ, ತುಳುವಿಗೆ ಪೆಜ ಅಂತ ಹೇಳೋದು. ಕನ್ನಡದಲ್ಲಿ ಏನು ಕರೀತಾರೆ ಅಂದರೆ ಲಿಕುಚಕ್ಕೆ ಹೆಬ್ಬಲಸು ಅಂತ ಕರೀತಾರೆ, ಹಲಸು ಅಂತ. ಲಿಕುಚ ವಂಶ ಅಂದರೆ ಏನಾಯಿತು? ಹಲಸಿನ ವಂಶ ಅಂತ. ನಿಮ್ಗೆ ಇನ್ನೂ ಸರಳ ಹೇಳೋದಾದರೆ ಹಲಸಿನ ಮನೆಯವರು ಅಂತ. ಈಗ ಅನೇಕ ಇರ್ತಾರಲ್ಲ, ಹಲಸಿನ ಮನಿ ಅಂತ ಇರ್ತಾರೆ, ಹಂಚಿನ ಮನಿ, ಹಲಸಿನ ಮನಿ, ಹೀಗೆ. ಇದು ಲಿಕುಚ ಅಂದರೆ ಹಲಸು, ಹೆಬ್ಬಲಸು ಅಂತ. ಆ ವಂಶದಲ್ಲಿ ಬಂದವರು ಇವರು ಯಾರೋ ತ್ರಿಕಮ ಪಂಡಿತಾಚಾರ್ಯರು. ಅವ್ರ ತಂದೆ ಒಬ್ಬರಿದ್ದಾರೆ. ಅವ್ರು ಯಾರು ಅಂದರೆ ಸುಬ್ರಹ್ಮಣ್ಯ ಪಂಡಿತರು ಅಂತ. ನಾವು ವಾಯುಸ್ತುತಿಯಲ್ಲಿ ಅದನ್ನು ಚಿಂತನೆ ಮಾಡ್ತೇವೆ. ಸುಬ್ರಹ್ಮಣ್ಯಾಖ್ಯ ಸೂರೇ ಸುತ ಇತಿ ಸುಭೃಶಂ ಕೇಶವಾನಂದ ತೀರ್ಥ ಶ್ರೀಮದ್ ಪಾದಾಬ್ಜ ಭಕ್ತ ಸ್ತುತಿ ಮಕೃತ ಹರೇ ವಾಯುದೇವಸ್ಯ ಚಾಸ್ಯ ತತ್ಪಾದಾರ್ಚಾದರೇಣ ಗ್ರಥಿತ ಪದಲಸನ್ ಮಾಲಯಾ ತ್ವೇತಯಾಯೇ ಸಂಭ್ರಾಧ್ಯಾಮೋ ನಮಂತಿ ಪ್ರತತಮತಿ ಗುಣ ಮುಕ್ತಿ ಮೇತೆ ವೃಜಂತಿ. ನಿಧಾನವಾಗಿ ಹೇಳಿದರೆ ವೈಬ್ರೇಷನ್ ಆಗ್ತದೆ. ವಾಯುಸ್ತುತಿಯನ್ನು ನಿಧಾನವಾಗಿ ಹೇಳಬೇಕು. ಮಧ್ವನಾಮವನ್ನ ವಾಯುಸ್ತುತಿಯ ಕನ್ನಡದ ಕಸ್ತೂರಿಯಲ್ಲಿ ವಾಯುಸ್ತುತಿಯ ಅರ್ಥಗಳು ಹೊರಹೊಮ್ಮಿದ್ದು ಜಯ ಜಯ ಜಗತ್ರಾಣ, ಜಯ ಜಯ ಜಗತ್ರಾಣ, ಜಗದೊಳಗೆ ಸೂತ್ರಾಣ, ಅಖಿಲ ಗುಣ ಸದ್ಧಾಮ ಗುರುಮಧ್ವನಾಮ. ಲಕ್ಷ್ಮೀನಾರಾಯಣ ಮುನಿಗಳಿಂದ ಅಂದರೆ ಶ್ರೀಪಾದರಾಜರಿಂದ ವಿರಚಿತವಾಗಿರುವಂತಹದ್ದು ಮಧ್ವನಾಮ. ಪುರುಷ ವರ್ಗಕ್ಕೆ ಸುಮಧ್ವ ವಿಜಯ, ಮಾತೃವರ್ಗಕ್ಕೆ ಮಧ್ವನಾಮ. ಹೀಗೆ ನಮ್ಮ ಹಿರಿಯರು ಅಂದರೆ ಸುಮಧ್ವ ವಿಜಯ ಪಾರಾಯಣ ಮಾಡಿದಾಗ ಏನು ಒಂದು ಫಲ ಬರುತ್ತದೆ, ಆ ಸಂಪೂರ್ಣ ಫಲ ಮಾತೆಯರಿಗೂ ಸಿಗ್ತದೆ. ಏನನ್ನು ಹೇಳಿದರೆ ಮಧ್ವನಾಮವನ್ನು ಹೇಳೋದರಿಂದ. ಹಾಗಾಗಿ ಮಧ್ವನವರಾತ್ರೋತ್ಸವದ ಸಮಯದಲ್ಲಿ ಎಲ್ಲರೂ ಏನೋ ಒಂದು ಪ್ರತಿಜ್ಞೆ ಚಿಂತನೆ ಮಾಡಬೇಕು ಅಂದರೆ ಪ್ರತಿ ಪಾಡ್ಯದಿಂದ ಆರಂಭಿಸಿ ಹುಣ್ಣಿಮೆಯವರೆಗೆ ಮಧ್ವನಾಮ, ಜೊತೆಗೆ ಸುಂದರಕಾಂಡ ಒಂದಿದೆ, ಕನ್ನಡದ ಸುಂದರಕಾಂಡ ಅಂತ ವಾದಿರಾಜರು ರಚನೆ ಮಾಡಿದ್ದು. ಅದು ಎಷ್ಟೋ ಸಾಹಸವಂತ ನೀನೇ ಬಲವಂತ ಅಂತ, ಅದು ಸುಂದರಕಾಂಡ, ಕನ್ನಡದ ಸುಂದರಕಾಂಡ. ಹೀಗೆ ಮಧ್ವನವರಾತ್ರೋತ್ಸವದಲ್ಲಿ ಒಂದು ಕಡೆ ಸುಮಧ್ವ ವಿಜಯ ಪಾರಾಯಣವೂ ಆಗ್ತದೆ, ಜೊತೆಗೆ ಮಧ್ವನಾಮದ ಪಾರಾಯಣವೂ ಆಗ್ತದೆ. ಸಮ ಸಮ ಪುಣ್ಯಭಾಗಿಗಳಾಗುವಂತಹ ಒಂದು ಯೋಗ ನಮ್ಮದಾಗ್ತದೆ. ಹೀಗೆ ನಮಗೆ ಸಂತೋಷದ ಸಂಗತಿ ಅಂದರೆ ಆಚಾರ್ಯರ ಕಾಲದಲ್ಲಿಯೇ ಪ್ರಾಯ ರಚನೆ ಆಗಿರಬೇಕು ಅನ್ನಿಸ್ತದೆ ಯಾವುದು ಸುಮಧ್ವ ವಿಜಯ. ಆದರೆ ವಾಯುಸ್ತುತಿ ಅಂತೂ ಅದು ಆಚಾರ್ಯರ ಕಾಲದಲ್ಲೇ ರಚನೆ ಆದದ್ದು. ಯಾಕೆಂದರೆ ತ್ರಿಕೃಪ ಪಂಡಿತಾಚಾರ್ಯರು ಅವರು ಉಡುಪಿಯಲ್ಲಿ ಕೃಷ್ಣದೇವರ ಪೂಜೆಯನ್ನು ಆಚಾರ್ಯರು ಮಾಡುವಾಗ 3 ರೂಪಗಳಿಂದ 3 ಭಗವದ್ ರೂಪಗಳನ್ನು ಪೂಜೆ ಮಾಡುವ ದೃಶ್ಯವನ್ನು ಅವರು ಕಂಡ್ರು. ಆ್ಯಕ್ಚುಲಿ ಈಗಲೂ ಕೂಡ ಹೇಗಿದೆ ಅಂದರೆ ಉಡುಪಿಯ ಒಳಗೆ ಅಲ್ಲಿ ನೈವೇದ್ಯದ ಕಾಲದಲ್ಲಿ ಈಗಿನ ಪರ್ಯಾಯ ಸ್ವಾಮಿಗಳು ಅಂತ ಇರ್ತಾರಲ್ಲ, ಪರ್ಯಾಯ ಸ್ವಾಮಿ, ಈಗ ಯಾರದು ಪುತ್ತಿಗೆ ಸ್ವಾಮಿಗಳದ್ದು ಪರ್ಯಾಯ ಸ್ವಾಮೀಜಿ ಅಂತ ಇರ್ತಾರಲ್ಲ, ನೈವೇದ್ಯದ ಸಮಯದಲ್ಲಿ ಅವರು ಹೊರಗಡೆ ಬಂದ್ಬಿಡ್ತಾರೆ. ಅವರಲ್ಲಿ ಯಾರು ಇರೋದಿಲ್ಲ,
ಕೃಷ್ಣ ಮಾತ್ರ ಇರ್ತಾನೆ. 2 ಬೇಡಿ ಅಂತಾರೆ. 2 ಬೇಡಿ ಅಂದರೆ ದೊಡ್ಡ ದೊಡ್ಡ ಪಟಾಕಿಗಳು ಶಬ್ದ ಬರ್ತದೆ. 2 ಬೇಡಿ ಬಾರಿಸಿದರು ಅಂತಂದರೆ ಕೇಳ್ತದೆ, ಇಡೀ ಊರೆಲ್ಲ ಕೇಳ್ತದೆ. 2 ಬೇಡಿ ಬಾರಿಸಿದರು ಅಂತಂದರೆ ಸ್ವಾಮೀಜಿ ಹೊರಗಿರ್ತಾರೆ. ಆ ಸಮಯದಲ್ಲಿ ನೈವೇದ್ಯವನ್ನು ಮಾಡಲಿಕ್ಕೆ ಸ್ವತಃ ಮಧ್ವಾಚಾರ್ಯರೇ ಅಲ್ಲಿಗೆ ಬರ್ತಾರೆ. ಹಾಗಾಗಿ ಉಡುಪಿಯಲ್ಲಿ ನಮಗೆ ನಿಮಗೂ ಸಿಗುವಂತಹ ನೈವೇದ್ಯ ಅದು ಯಾವುದೋ ಒಂದು ಯಾರೋ ಹುಬ್ಬಳ್ಳಿ ಆಚಾರ್ಯರು ಮಾಡಿದ ನೈವೇದ್ಯ ಅಲ್ಲ, ಅದು ಧಾರವಾಡದ ಆಚಾರ್ಯ ನೈವೇದ್ಯ ಮಾಡಿದ್ದಲ್ಲ. ಯಾಕಂದರೆ ನಮ್ಮ ಮನೆತನಸ್ಥ ಆಚಾರಗಳು ಅಂದ್ಕೊಳ್ಳೆ ನೈವೇದ್ಯದೇ ದೊಡ್ಡ ಪ್ರಾಬ್ಲಮ್ ಇರ್ತದೆ. ಈಗ ಎಲ್ಲ ಹೋಗಿದೆ, ಮೊದಲೆಲ್ಲ ತುಂಬ ಇತ್ತು. ಆ ಆಚಾರ ನೈವೇದ್ಯ ನಮಗಾಗೋದಿಲ್ಲ, ಈ ಆಚಾರ ನೈವೇದ್ಯ ಅವರಿಗಾಗೋದಿಲ್ಲ. ಉಡುಪಿಯಲ್ಲಿ ಮಧ್ವಾಚಾರ್ಯರ ನೈವೇದ್ಯ, ಸ್ವತಃ ಪ್ರಾಣದೇವರೇ ಆಚಾರ್ಯರೇ ಬಂದು ಅವರು ನೈವೇದ್ಯವನ್ನು ಮಾಡ್ತಾರೆ. ಆ ಸಮಯದಲ್ಲಿ ಬಾಗಿಲು ಹಾಕಿರ್ತಾರೆ, ಬಾಗಿಲು ಕ್ಲೋಸ್ ಆಗಿರ್ತದೆ, ಡೋರ್ ಕ್ಲೋಸ್ ಆಗಿರ್ತದೆ. ಆವಾಗ ಇವರಿಗೆ ತ್ರಿವಿಕ್ರಮ ಪಂಡಿತಾಚಾರ್ಯರಿಗೆ ಕುತೂಹಲ, ಒಳಗೆ ಕುಳಿತು ಇವರೇನು ಮಾಡ್ತಾರೆ ಆಚಾರ್ಯರು ಅಂತ ಕುತೂಹಲಿಗಳಾಗಿ ನಿಧಾನವಾಗಿ ಬಾಗಿಲನ್ನು ತೆರೀತಾರೆ. ತೆರೆದಾಗ ತೆರೆದ ಬಾಗಿಲಲ್ಲಿ ನೋಡಿದ ದೃಶ್ಯ ಅದ್ಭುತವಾದದ್ದು. ಏನು ಕಂಡ್ರು ಅವರ ಅದ್ಭುತವನ್ನಂದರೆ, ಹನುಮ ರೂಪದಿಂದ ರಾಮನನ್ನ, ಕೃಷ್ಣ ಭೀಮಸೇನ ರೂಪದಿಂದ ಕೃಷ್ಣನನ್ನ, ಸ್ವತಃ ಮಧ್ವರಾಗಿ ಜ್ಞಾನಮಯರಾದಂತಹ ವೇದವ್ಯಾಸ ದೇವರನ್ನ ಪೂಜೆ ಮಾಡುವ, ಆರಾಧನೆ ಮಾಡುವ ದೃಶ್ಯವನ್ನ ಕಂಡಾಗ, ಯಾರೋ ತ್ರಿವಿಕ್ರಮ ಪಂಡಿತರು ಕಂಡಾಗ ಅವರ ಬಾಯಿಯಿಂದ ಹೊರಹೊಮ್ಮಿದ ಶ್ಲೋಕ ಏನು ಅಂದರೆ, ಶ್ರೀಮದ್ವಿಷ್ಣುಂಘ್ರಿ ನಿಷ್ಠಾತಿ ಗುಣ ಗುರುತಮ ಶ್ರೀಮದಾನಂದ ತೀರ್ಥ ತ್ರೈಲೋಕ್ಯಾಚಾರ್ಯ ಪಾದೋಜ್ವಲ ಜಲ ಜಲ ಸತ್ಪಾಂಸವಃ ಅಸ್ಮಾನ್ ಪುನಂತು ವಾಚಾಂ ಯತ್ರ ಪ್ರಣೇತ್ರಿ ತ್ರಿಭುವನ ಮಹಿತಾ ಶಾರದಾ ಶಾರದೇಂದು ಜ್ಯೋತ್ಸ್ನಾ ಭದ್ರಸ್ಮಿತ ಶ್ರೀ ಧವಲಿತ ಕಕುಭಾ ಪ್ರೇಮ ಭಾರಂ ಬಭಾರ ಅಂತ ಅವರು ಶ್ಲೋಕಗಳನ್ನು ಪುಂಖಾನುಪುಂಖವಾಗಿ ಸುಲಲಿತವಾಗಿ ಅದು ಏಕಪ್ರಕಾರವಾಗಿ ಹೊರಹೊಮ್ಮಿತು. ಆಗ ಆಚಾರ್ಯರು ಅವರಿಗೆ ಸಂಪುಟೀಕರಣ ಅಂತ ಹೇಳಿ ನರಸಿಂಹದೇವರ ಒಂದು ಅಭಿಮನ್ಯಮಾನವಾಗಿರುವ ಶ್ಲೋಕವನ್ನು ರಚನೆ ಮಾಡಿ ಅವರು ಕರುಣಿಸ್ತಾರೆ. ಈ ಶ್ಲೋಕವನ್ನು ಹೇಳಿ ವಾಯುಸ್ತುತಿಯನ್ನು ಆರಂಭ ಮಾಡಬೇಕು ಅಂತ. ಅದೇ ಆಚಾರ್ಯರು ರಚನೆ ಮಾಡಿದ ಶ್ಲೋಕ ಅಂದರೆ ನರಸಿಂಹದೇವರ ಸ್ತೋತ್ರ ಅಲ್ಲ, ಅದು ನರಸಿಂಹದೇವರ ಉಗುರಿನ ಸ್ತೋತ್ರ. ಅದಕ್ಕೇನು ಕರೀತಾರೆ ಸಂಸ್ಕೃತದಲ್ಲಿ ಉಗುರು, ಸಂಸ್ಕೃತದಲ್ಲಿ ನಖ. ಏನಾಯಿತು ಪ್ರಸಿದ್ಧ, ಅದು ನರಸಿಂಹ ನಖಸ್ತುತಿ ಅಂತ ಆಯಿತು. ಅದೇ ನಖಸ್ತುತಿ. ನಖಸ್ತುತಿಯನ್ನು ಹೇಳಿ ವಾಯುಸ್ತುತಿ ಆರಂಭ ಮಾಡಬೇಕು, ಮತ್ತೆ ನಖಸ್ತುತಿಯನ್ನು ಹೇಳಿ ವಾಯುಸ್ತುತಿಯನ್ನು ಮುಗಿಸಬೇಕು. ಇದಕ್ಕೇನು ಕರೀತಾರೆ ಸಂಪುಟೀಕರಣ ಅಂತ ಕರೀತಾರೆ. ಯಾಕೆಂದರೆ ಒಂದೊಂದು ಶ್ಲೋಕಕ್ಕೆ ಒಂದೊಂದು ಅಭಿಷ್ಟ ಇದೆ. ಒಂದೊಂದು ಶ್ಲೋಕ ಒಂದೊಂದು ಅಭೀಷ್ಟವನ್ನು, ಮನೋಭೀಷ್ಟವನ್ನು ನಮಗೆ ಕೊಡ್ತದೆ. ಆ ನಖಸ್ತುತಿ ಅಂದರೆ ಇದು, ಪಾಂತ್ವಸ್ಮಾನ್ ಪುರುಹೂತ ವೈರಿ ಬಲವನ್ ಮಾತಂಗ ಮಾದ್ಯದ್ಘಟ ಕುಂಭೋಚ್ಚಾದ್ರಿ ವಿಪಾಟನ ಅಧಿಕ ಪಟು ಪ್ರತ್ಯೇಕ ವಜ್ರಾಯಿತಾ ಶ್ರೀಮತ್ಕಂಠೀರವಾಸ್ಯ ಪ್ರತತ ಸೂನಖರಾ ದಾರಿತಾರಾತಿ ದೂರ ಪ್ರಧ್ವಸ್ತಧ್ವಾಂತ ಶಾಂತ ಪ್ರವಿತತ ಮನಸಃ ಭಾವಿತಾ ನಾಕಿ ವೃಂದೈ. ನಮ್ಮ ಕಡೆ ಘಟ್ಟದ ಮೇಲೆ ಆದರೆ ನಾಕಿ ವೃಂದೈ ಅಂತ ಹೇಳ್ಬೇಕು. ಉಡುಪಿಯ ಪರಿಸರದಲ್ಲೆಲ್ಲ ಭೂರಿ ಭಾಗೈ ಅಂತ ಅರ್ಥ ಒಂದೇ ಆಗ್ತದೆ. ಶಬ್ದ ಬೇರೆ, ಅರ್ಥ ಮಾತ್ರ ಒಂದೇ ಆಗ್ತದೆ. ನಮ್ಮಲ್ಲೆಲ್ಲ ನಾಕಿ ವೃಂದೈ ಅಂತ ಹೇಳುವಂತಹ ಕ್ರಮ, ಆ ಕಡೆ ಭೂರಿ ಭಾಗೈ ಅಂತ ಹೇಳುವಂತಹ ಕ್ರಮ. ಒಟ್ಟು ತಾತ್ಪರ್ಯ, ಆಚಾರ್ಯರನ್ನ ತುಂಬು ಹೃದಯದಿಂದ ಸ್ತೋತ್ರ ಮಾಡಿದ್ದು ವಾಯುಸ್ತುತಿ. ಇನ್ನೊಂದು ಮಧ್ವ ವಿಜಯ, ಇನ್ನೊಂದು ತ್ರಿವಿಕ್ರಮ ಪಂಡಿತಾಚಾರ್ಯರ ಮಗಳು ಅಥವಾ ತಂಗಿ ಅಂತ ಪ್ರಸಿದ್ಧಳಾಗಿರುವವಳು ಕಲ್ಯಾಣಿ ದೇವಿ ಅಂತ, ಅವಳು ಒಂದು ವಾಯುಸ್ತುತಿಯನ್ನು ರಚನೆ ಮಾಡಿದ್ದಾಳೆ. ಯಾವುದು ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿ ಪ್ರೀಡಯೇ ಪೂರ್ಣಬೋಧಂ ಅಂತ, ಆನಂದ ತೀರ್ಥ ಮಹಾಮುನಿ ರಾಜಂ ಗೋವಿಂದ ಭಕ್ತ ಶಿಖಾಮಣಿ ಮೇಡಿ ಅಂತ, ಶ್ರೀ ಹನುಮಂತ ಮನಂತ ಭುಜಿಷ್ಯಂ ಲಂಘಿತ ಸಿಂಧು ಮುದಸ್ತ ಮಹೀಧ್ರಂ
ಆನಂದ ತೀರ್ಥ ಮಹಾಮುನಿರಾಜಂ ಗೋವಿಂದ ಭಕ್ತ ಶಿಖಾಮಣಿ ಮೇಡೆ. ಹಿಂಗಿದು ಇದು ಕಲ್ಯಾಣಿ ದೇವಿ ರಚನೆ ಮಾಡಿದ ವಾಯುಸ್ತುತಿ. ನೀವೆಲ್ಲ ಹೇಳ್ಬೋದು ಈ ವಾಯುಸ್ತುತಿ. ಇದು ಎಲ್ಲ ಸ್ತ್ರೀಯರಿಗೂ ಹೇಳಲಿಕ್ಕೆ ಅವಕಾಶ ಇದೆ. ಹೀಗೆ ಆ ಆಚಾರ್ಯರನ್ನ ವರ್ಣಿಸಿದ ಒಂದು ವಾಯುಸ್ತುತಿ, ಮತ್ತೊಂದು ಸುಮಧ್ವ ವಿಜಯ, ಇನ್ನೊಂದು ಅಣುವಾಯುಸ್ತುತಿ, ಕಲ್ಯಾಣಿ ದೇವಿ ರಚನೆ ಮಾಡಿದ ವಾಯುಸ್ತುತಿ, ಮತ್ತೊಂದು ವೇದವೇ ಸ್ತೋತ್ರ ಮಾಡಿದ ವಾಯುಸ್ತುತಿ. ಯಾವುದು? ಬಳಿತ್ತ ತದ್ವಪುಷಿ ದಾಯಿ ದರ್ಶತಂ ಅಂತ ವೇದವೇ ವೇದ ಮಾತೆ ವರ್ಣನೆ ಮಾಡಿದ್ದು, ಅದು ಒಂದು ವಾಯುಸ್ತುತಿ. ಹೀಗೆ ಒಂದು ಆಚಾರ್ಯರ ಮಹಿಮೆಯನ್ನ ಕೊಂಡಾಡುವಂತಹ ಗ್ರಂಥಗಳು. ಆಚಾರ್ಯರು ಅವರು ಪಾಚಕ ಕ್ಷೇತ್ರದಲ್ಲಿ ಅವ್ರದ್ದು ಅವತಾರ ಆಗ್ತದೆ. ಅವರ ತಂದೆ ತಾಯಿಗಳು ಅಂದ್ರೆ ಮಧ್ಯಗೆಯ ಭಟ್ಟ ದಂಪತಿಗಳು ನಿರಂತರ ಸೇವೆ ಮಾಡ್ತಾರೆ. ಎಲ್ಲಿ? ಉಡುಪಿಯಲ್ಲಿರುವ ಅನಂತೇಶ್ವರ ಅಂತ. ಆಗ ಇನ್ನೂ ಕೃಷ್ಣ ಇರಲ್ಲ, ಕೃಷ್ಣನ ಪ್ರತಿಷ್ಠೆ ಆಗಿರಲಿಲ್ಲ. ಯಾಕಂದ್ರೆ ಆಚಾರ್ಯರು ಬರಬೇಕಲ್ಲ. ಹಾಗಾಗಿ ಮೊದಲು ಉಡುಪಿಯ ಹೆದ್ದೈವ ಮಹತೋಭಾರ ಅಂದ್ರೆ ಅನಂತೇಶ್ವರ. ಇನ್ನೊಂದು ದೇವಾಲಯ ಅಂದ್ರೆ ಚಂದ್ರಮೌಳೀಶ್ವರ. ಉಡುಪಿ ಯಾತ್ರೆ ಮಾಡುವಾಗ ಹೀಗೆ ಮಾಡಬೇಕು, ನೆನಪಲ್ಲಿಟ್ಕೊಳ್ಬೇಕು. ಮೊದಲು ರಜತ ಪೀಠಪುರಕ್ಕೆ ಉಡುಪಿಗೆ ಹೋದಾಗ ಚಂದ್ರಮೌಳೀಶ್ವರ ದರ್ಶನ ಮಾಡಿ, ಆಮೇಲೆ ಅನಂತೇಶ್ವರ ದೇವಾಲಯ ದರ್ಶನ ಮಾಡಿ, ಮಧ್ವ ಸರೋವರ ಸ್ನಾನ ಎಲ್ಲ ಮಾಡಿ, ಆಮೇಲೆ ಕೃಷ್ಣನ ಉಡುಪಿಯ ಕೃಷ್ಣನ ದರ್ಶನವನ್ನ ಮಾಡುವಂತ ಕ್ರಮ. ಮಧ್ವ ಸರೋವರ ಸ್ನಾನ, ಉಡುಪಿಯ ಕೃಷ್ಣನ ದರ್ಶನ ಅಂತ ಪದ್ಯದಲ್ಲಿ ಹೇಳ್ತಾರೆ. ಮತ್ತೆ ಇನ್ನೊಂದು ನೆನಪಲ್ಲಿ ಇಟ್ಕೊಳ್ಬೇಕು, ಎಷ್ಟೋ ಜನ ಮಲ್ಪೆಗೆ ಹೋಗ್ತಾರೆ, ಬೀಚ್ ಅಂತೇಳಿ ಮಜಾ ಎಂಜಾಯ್ ಮಾಡ್ತಾರೆ, ವಾಪಸ್ ಬರ್ತಾರೆ. ಹಾಗೆ ಮಾಡಬಾರ್ದು. ಸಮುದ್ರ ಸ್ನಾನವನ್ನು ಮಾಡಬೇಕು. ಅಲ್ಲಿ ಕೃಷ್ಣನ ಅಣ್ಣ ಒಬ್ಬ ಇದೆ, ಬಲರಾಮನ ದೇವಾಲಯ ಇದೆ. ಅಲ್ಲಿ ದ್ವಾರಕೆಯಿಂದ ದೇವರು ಬರ್ತಾರೆ. ಹಡಗು ಮುಳುಗುವಂಥ ಸಂದರ್ಭ ಅದು. ಆಗ ಆಚಾರ್ಯರು ಅಭಯಹಸ್ತವನ್ನು ಕೊಟ್ಟು ನಿಧಾನವಾಗಿ ಸುಗಮವಾಗಿ ಹಡಗು ತೀರಕ್ಕೆ ಬಂದು ತಲುಪ್ತದೆ. ಎಷ್ಟು ಜನರು ಪ್ರಾಣದೇವರಿಂದ ಸುರಕ್ಷಿತರಾಗ್ತಾರೆ. ಅವರ ಪ್ರಾಣ ಎಲ್ಲ ಉಳಿತದೆ. ಯಾರಿಂದ? ಪ್ರಾಣದೇವರಿಂದ. ಆಚಾರ್ಯರು ಪ್ರಾಣದೇವರಾದ್ದರಿಂದ ಅವರ ಪ್ರಾಣ ಎಲ್ಲ ಸುರಕ್ಷಿತ ಆಗ್ತದೆ. ಆಗ ಹಡಗಿನ ಯಜಮಾನ ಏನಿದ್ದಾನೆ, ಇದರಲ್ಲಿ ತುಂಬ ಅಮೂಲ್ಯವಾದ ರತ್ನಗಳಿವೆ, ನಿಮಗೆ ಕೊಡ್ತೇನೆ ಅಂತ ಆಚಾರ್ಯರು ಹೇಳ್ತಾರೆ. ನನಗೆ ಅಪೇಕ್ಷೆ ಇರುವ, ನನಗೆ ಬೇಕಾಗಿರುವ 2 ರತ್ನಗಳು ಬೇಡ, 2 ಮಣ್ಣಿನ ಗಡ್ಡೆಗಳಿವೆ, ಅದನ್ನು ನನಗೆ ಕೊಡು ಅಂತ. ಅವನು ಹೇಳಿದ, ಅಮೂಲ್ಯವಾದ ರತ್ನಗಳು ಇರುವಾಗ ನೀವು ಅದನ್ನು ಅಪೇಕ್ಷೆ ಪಡದೆ ಮಣ್ಣಿನ ಗಡ್ಡೆಗಳು ಬೇಕು ಅಂದರೆ, ಅಕಸ್ಮಾತ್ ನಾವೇನಾದರೂ ಇದ್ರೆ ನಮ್ಮ ಹೆಸರಿಗೆ ಬರೆಸಿಬಿಡು ಅಂತ ಹೇಳೋ ಕ್ರಮ ಆಯಿತು. ಆದರೆ ಅವರು ಆಚಾರ್ಯರು ಆದ್ದರಿಂದ ನನಗೆ ಅವೆರಡೇ ಸಾಕು ಅಂತ ಹೇಳಿದಾಗ, ಆಗ ಆ 2 ಆ್ಯಕ್ಚುಲಿ ಅದು ಗೋಪಿಚಂದನದ ಗಡ್ಡೆಗಳಲ್ಲಿ ಬಂದಿರುವಂಥದ್ದು. 2 ಗಡ್ಡೆಗಳನ್ನು ತೆಗೆದುಕೊಂಡು ಆಚಾರ್ಯರು ಹೊರಡ್ತಾರೆ. ಶಿಷ್ಯರೆಲ್ಲ ಇದ್ದಾರೆ ಜೊತೆಗೆ, ಅದೆಲ್ಲ ದಾಖಲೆ ಆಗಿದೆ. ಪ್ರಾಯ ಆಚಾರ್ಯರ ಶಿಷ್ಯರು ಅಂದರೆ ಯತಿ ಶಿಷ್ಯರು ಇದ್ದಾರೆ, ಜೊತೆಗೆ ಗೃಹಸ್ಥ ಶಿಷ್ಯರು ಇದ್ದಾರೆ. ಗೃಹಸ್ಥ ಶಿಷ್ಯರು ಅಂದರೆ ಇವರೇ ತ್ರಿಗೃಹ ಪಂಡಿತ ಆಚಾರ್ಯರೇ ಮೊದಲಾದವರೆಲ್ಲ ಗೃಹಸ್ಥ ಶಿಷ್ಯರು. ಯತಿ ಶಿಷ್ಯರೆಲ್ಲ ನಿಮಗೆಲ್ಲ ಗೊತ್ತಿದೆ, ಅವರೆಲ್ಲ ಜೊತೆಗೆ ಇದ್ದಾರೆ. ಆವಾಗ ಆ ಗಡ್ಡೆಗಳನ್ನು ತಗೊಂಡು ಹೊರಡ್ತಾರೆ ಆಚಾರ್ಯರು. ಹೊರಟಾಗ ಉಡುಪಿ ಬರಬೇಕಲ್ಲ, ಮಲ್ಪೆಯಿಂದ ಉಡುಪಿ ಎಷ್ಟು ಕಿಲೋಮೀಟರ್? ಒಂದು 4-5 ಕಿಲೋಮೀಟರ್ ಇದೆ. ಸಮುದ್ರದ ಕಿನಾರೆಯಿಂದ ರಜತ ಪೀಠಪುರಕ್ಕೆ ಬರಬೇಕು. ರಜತ ಪೀಠಪುರ, ಅದಕ್ಕೆ ಉಡುಪಿ ಅಂತನೂ ಕೂಡ ಅದಕ್ಕೆ ಕರೀತಾರೆ. ಬರಬೇಕು. ಬರುವಾಗ ಆಚಾರ್ಯರು ಸ್ತೋತ್ರ ಮಾಡ್ತಾರೆ. 12 ಸ್ತೋತ್ರ ಮಾಡ್ತಾರೆ. ಏನು 12 ಸ್ತೋತ್ರ ಮಾಡಿದ್ರಲ್ಲ, ಆ 12 ಸ್ತೋತ್ರಗಳೇ 12. ಆ್ಯಕ್ಚುಲಿ ಟೋಟಲ್ ಆಗಿ ಮಾಡಿದ್ದು 12 ಸ್ತೋತ್ರಗಳು. 12 ಸ್ತೋತ್ರಗಳೇನಾಯಿತು? ಅದು 12 ಸ್ತೋತ್ರ ಅಂತ. ಕನ್ನಡದಲ್ಲಿ 12, ಸಂಸ್ಕೃತದಲ್ಲಿ 12.
ವಂದಿತಾ ಶೇಷ ವಂದ್ಯೋರು ವೃಂದಾರಕಂ ಚಂದನಾ ಚರ್ಚಿತೋ ದಾರಪೀನಾಂಸಕಂ ಇಂದಿರಾ ಚಂಚಲಾ ಪಾಂಗನೀರಾಜಿತಂ ಮಂದರೋದ್ಧಾರಿ ವೃತ್ತೋದ್ಭುಜಾ ಭೋಗಿನಂ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲ ಅಖಂಡ ಮಂಡಲಂ. ನೀವು ಬೇಕಾದ್ರೆ ಹಿಂದೂಸ್ತಾನಿನೂ ಹಾಡ್ಬೋದು, ಇದನ್ನ ಕರ್ನಾಟಕ ಕ್ಲಾಸಿಕಲ್ ಹೇಳ್ಬೋದು. ನಿಮ್ಗೆ ಏನ್ ಬೇಕಾದ್ರೆ ಯಾವುದೇ ರಾಗದಲ್ಲಿ ಜೋಡಿಸ್ಕೊಡ್ಬೋದು. ಅತಿಮತ ಮೊಗಿರಿ ಸಮಿತಿ ವಿಭೇದನ ಪಿತಮಹ ಭೂತಿದ ಗುಣಗಣ ನಿಲಯ ಶುಭತಮ ಕಥಾಶಯ ಪರಮ ಸದೋದಿತ ಜಗದೇಕ ಕಾರಣ ರಮ ರಮ ರಮಣ ಅಗಣಿತ ಗುಣಗಣಮಯ ಶರೀರ ಹಿ ವಿಗತ ಗುಣೇತರ ಭವ ಮಮ ಶರಣಂ ಶುಭತಮ ಕಥಶಯ ಪರಮ ಸದೋದಿತ ಜಗದೇಕ ಕಾರಣ ರಾಮ ರಮಾರಮಣ ಮತ್ಸ್ಯ ಕರೂಪಲಯೋಧ ವಿಹಾರಿನ್ ವೇದ ವಿನೇತ್ರ ಚತುರ್ಮುಖ ವಂದ್ಯ ಕೂರ್ಮ ಸ್ವರೂಪಕ ಮಂದರ ಧಾರಿನ್ ಲೋಕ ವಿಧಾರಕ ದೇವವರೇನ್. ಇವೆಲ್ಲ ಏನು 12 ಸ್ತೋತ್ರಗಳು, 12 ಸ್ತೋತ್ರಗಳು. ಆಚಾರ್ಯರು ಭಕ್ತಿಯಿಂದ ಅದನ್ನು ಹೇಳ್ತಾ ಬಂದಿದ್ದಾರೆ. ಬರುವಾಗ ಒಂದು ಭಾಂಡ ಕೆಳಗಡೆ ಬಿತ್ತು, ಭಾಂಡ ಒಡೆದು ಹೋಯಿತು. ಒಡೆದು ಹೋದಾಗ ಆ ಭಾಂಡದಲ್ಲಿ ದೊರಕಿದ್ದು ಯಾರು ಅಂದ್ರೆ ಆದಿಶೇಷ ದೊರಕ್ತಾನೆ. ರಾಮಾಯಣದಲ್ಲಿ ಲಕ್ಷ್ಮಣನಾಗಿರ್ತಾನೆ, ಮಹಾಭಾರತದಲ್ಲಿ ಕೃಷ್ಣಾಯಣದಲ್ಲಿ ಏನಾಗಿದ್ದಾನೆ ಅವನು, ರಾಮಾಯಣದಲ್ಲಿ ರಾಮಾನುಜನಾಗಿ ಬಂದಿದ್ದ, ಮಹಾಭಾರತದಲ್ಲಿ ಕೃಷ್ಣಾಗ್ರಜನಾಗಿ ಬಂದಿದ್ದಾನೆ, ಅವನೇ ಬಲರಾಮ. ಒಡೆದು ಹೋದ ಭಾಂಡದಲ್ಲಿ ಅವನು ಸಿಕ್ಕಿದ್ದಾರೆ. ಅಲ್ಲೇ ಪ್ರತಿಷ್ಠೆ ಮಾಡಿದ್ರು ಆಚಾರ್ಯರು. ಅದೇನು ಅಂತ ಫೇಮಸ್ ಆಯ್ತು, ಒಡಭಾಂಡೇಶ್ವರ ಅಂತ ಪ್ರಸಿದ್ಧವಾಯ್ತು. ಒಡೆದು ಹೋದ ಭಾಂಡ, ಒಡೆದು ಹೋದ ಭಾಂಡದಲ್ಲಿ ಬಲರಾಮ ದೊರಕಿದ್ದರಿಂದ ಏನಾಯ್ತು, ಒಡಭಾಂಡೇಶ್ವರ ಅಂತ ಪ್ರಸಿದ್ಧವಾಯಿತು. ಕೃಷ್ಣನನ್ನ ಮತ್ತೆ ದರ್ಶನ ಮಾಡಿ ಮಲ್ಪೆ ಸಮುದ್ರವನ್ನೆಲ್ಲ ನೋಡುವ ಭರದಲ್ಲಿ ನಮಗೆ ಆದಿಶೇಷ ಏನಾಗಿಬಿಟ್ಟೈತೆ, ಮರೆತು ಹೋಗ್ಬಿಟ್ಟಿರ್ತಾನೆ. ಶೇಷನನ್ನ ಮರೆತರೆ ಶೇಷ ಮಾರ್ಗ ಇಲ್ಲ, ನಿಶೇಷ ಆಗ್ತದೆ. ಹಾಗಾಗಿ ಶೇಷನನ್ನ ಎಂದಿಗೂ ಕೂಡ ಮರೆಯಬಾರದು. ಯಾಕೆಂದರೆ ಮನಸ್ಸಿಗೆ ಪ್ರೇರಕರು, ಮನಸ್ಸಿಗೆ ನಿಯಾಮಕರು ಭಾವಿ ಶೇಷ. ಭಾವಿ ಶೇಷ ಅಂದರೆ ರುದ್ರ. ಇಂದಿನ ಶಿವನೇ ಮುಂದೇನಾಗ್ತಾನೆ, ರುದ್ರದೇವರಾಗಿ ಬರ್ತಾರೆ. ಆದ್ದರಿಂದ ನೆಕ್ಸ್ಟ್ ಟೈಮ್ ಉಡುಪಿಗೆ ಹೋದಾಗ, ಇಲ್ಲ ನೋಡಿರ್ತೀರಿ ನೀವು, ಮತ್ತೆ ಉಡುಪಿಗೆ ಹೋದಾಗ ಒಡಭಾಂಡೇಶ್ವರನ ದರ್ಶನವನ್ನು ಮಾಡಿ ಬರುವಂತಹದ್ದು ಕ್ರಮ. ಹೀಗೆ ಉಡುಪಿ ಯಾತ್ರೆಯ ಒಂದು ಪದ್ಧತಿ ಗೊತ್ತಾಯ್ತಾ. ಉಡುಪಿ ಯಾತ್ರೆಯ ಪದ್ಧತಿ ವಾದರಾಜರು ಹೇಳಿದ್ದಾರೆ. ಚಂದ್ರಮೌಳೀಶ್ವರನ ದರ್ಶನ, ಅನಂತೇಶ್ವರನ ದರ್ಶನ, ಮಧ್ವ ಸರೋವರ ಸ್ನಾನ, ಉಡುಪಿಯ ಕೃಷ್ಣನ ದರ್ಶನ, ಆಮೇಲೆ ಇನ್ನೊಂದಿದೆ ಅಲ್ಲ ಚೌಕಿ ಪ್ರಸಾದ. ಅದಕ್ಕೆ ಅನ್ನ ಬ್ರಹ್ಮ ಅಂತ ಹೇಳಿ, ಚೌಕಿ ಊಟ ಆದರೆ ಉಡುಪಿ ಯಾತ್ರೆ ಪರ್ಫೆಕ್ಟ್ ಆಯಿತು ಅಂತ ಅರ್ಥ. ಇಲ್ಲಾಂದ್ರೆ ಅದು ಸಂಪನ್ನ ಆಗೋದಿಲ್ಲ, ಗೊತ್ತಾಯ್ತಾ. ಅಂದರೆ ತಿರುಪತಿಗೆ ಹೋಗಿ 2 ಉಂಡಿ ತಂದ್ರೇ ತಿರುಪತಿ ಯಾತ್ರೆ ಆಯಿತು ಅಂತ ಹೇಗೋ. ಮೊದಲು ವರಾಹದೇವರ ದರ್ಶನವನ್ನ ಮಾಡಿ ವೆಂಕಟೇಶ್ವರ ದರ್ಶನವನ್ನ ಮಾಡಬೇಕು ಅಂತ ಹೇಗಿದೆ. ಹಾಗೆ ಉಡುಪಿಯಲ್ಲಿಯೂ ಕೂಡ, ಉಡುಪಿಯಲ್ಲಿ ಪ್ರಸಾದಕ್ಕೂ ಅನ್ನಕ್ಕೂ ಅಷ್ಟೇ ಮಹತ್ವ ಇದೆ. ಶಿವರಾಮ್ ಕಾರಂತರವರು, ಈಗ ನಮಗೆ ಹೇಗೆ ದರಾ ಬೇಂದ್ರೆಯವರು ಧಾರವಾಡ ಕಡೆ, ಉತ್ತರದ ಕಡೆ ದರಾ ಬೇಂದ್ರೆಯವರು, ಅಂಬಿಕಾತನಯ ದತ್ತರು ಹೇಗೆ ಪ್ರಸಿದ್ಧ, ಹಾಗೆ ಉಡುಪಿಯ ಕಡಲ ಭಾರ್ಗವ ಅಂತ ಪ್ರಸಿದ್ಧರಾದವರು ಶಿವರಾಮ್ ಕಾರಂತರು. ಅವರು ಕೃಷ್ಣನನ್ನು ಸ್ತೋತ್ರ ಮಾಡಿದ್ದಾರೆ ತಮ್ಮ ಪದ್ಯಗಳಲ್ಲಿ. ಮತ್ತೆ ಉಡುಪಿಯ ಪಂಚಗಜ್ಜಾಯ ಏನಿದೆ ಅನ್ನೋದನ್ನು ಸ್ತೋತ್ರ ಮಾಡಿದ್ದಾರೆ, ಅದೇ ವರ್ಣನೆ ಮಾಡಿದ್ದಾರೆ. ಇನ್ನೊಂದು ಉಡುಪಿಯ ಗೋಳಿ ಬಜೆ ಹೇಗಿರ್ತದೆ ಅನ್ನೋದನ್ನು ವರ್ಣನೆ ಮಾಡಿದ್ದಾರೆ. ಗೋಳಿ ಬಜೆ ಅಂತ ಸಿಗ್ತದೆ, ಅಂದ್ರೆ ನಾನು ಚೌಕಿಯಲ್ಲಿ ತಿಂದಿದ್ದೇನೆ, ಹೊರಗೆ ತಿಂದಿಲ್ಲ. ಚೌಕಿಯಲ್ಲಿ ಸಿಗ್ತದೆ. ಚೌಕಿಯಲ್ಲಿ ಅಲ್ಲಿ ಅಡಿಗೆಯವರೆಲ್ಲ ಚಂದ ರುಚಿಯಾಗಿ ಮಾಡ್ತಾರೆ. ಅವರೇ ಹೇಳೋದು ಅಲ್ಲಿ ಮಿತ್ರ ಸಮಾಜ ಅಂತ ಒಂದಿದೆ, ಅಲ್ಲಿ ಗೋಳಿ ಬಜೆ ಸಿಗ್ತದೆ ಅಂತ ಅಲ್ಲಿ ಹೇಳಿದ್ದಾರೆ. ನೆನಪಿಟ್ಟೋಳಿ, ಮಿತ್ರ ಸಮಾಜ ಅಂತ. ಎಲ್ಲ ಸಮಾಜಕ್ಕೂ ಮಿತ್ರ ಆದ್ದರಿಂದ ನಮಗೆ ಗೋಳಿ ಬಜೆ ಮಿತ್ರನ ಸ್ಥಾನದಲ್ಲಿರೋದರಿಂದ ಹಾಗಾಗಿ ಅದು ಅಲ್ಲಿ ಸಿಗ್ತದೆ ಅಂತ ಹೇಳುವಂತಹದ್ದು. ತಾತ್ಪರ್ಯ ಏನು ಅಂದ್ರೆ ಉಡುಪಿ ಅಡಿಗೆ ಬಹಳ ಪ್ರಸಿದ್ಧ. ನೀವೆಲ್ಲೇ ಹೋಗುವಾಗ ಉಡುಪಿ ಆಗಿರ್ತಾರೆ, ಉಡುಪಿ ಹೋಟೆಲ್ ಅಂತ, ಉಡುಪಿ ಭೋಜನಾಲಯ ಅಂತ ಹಾಕಿಬಿಟ್ರೆ ಒಂದು ನಮ್ಮ ಕಾರ್ ಅಲ್ಲೇ ನಿಂತ್ಕೊಂಡೇ ಬಿಡ್ತದೆ. ಕಾರ್ ನಿಂತ್ಕೊಂಡೇ ಮುಂದೆ ಹೋಗುವಂತಹದ್ದು. ಆಕ್ಚುಲಿ ಎಷ್ಟೋ ಕಡೆ ಉಡುಪಿ ಬೋರ್ಡ್ ಹಾಕಿರ್ತಾರೆ, ಆ ಉಡುಪಿಯವರು ಒಬ್ಬರು ಇರೋದಿಲ್ಲ, ಪಾಪ ಯಾರ್ಯಾರೋ ಇರ್ತಾರೆ. ಅಂತಹದ್ದು ಪರಿಸ್ಥಿತಿ ಇರ್ತದೆ. ಅಂದ್ರೆ ಹೆಸರಿಗೆ, ಆ ಉಡುಪಿ ಎಂಬ ಹೆಸರಿಗೇನೆ
ಅಷ್ಟು ಒಂದು ಶಕ್ತಿ ಇದೆ. ಅದಕ್ಕೆ ಕಾರಣ ಏನು ಅಂದರೆ ಅನ್ನಬ್ರಹ್ಮನಾಗಿರುವಂತಹ ಶ್ರೀಕೃಷ್ಣ ಪರಮಾತ್ಮನ ಒಂದು ಸಾನ್ನಿಧ್ಯ ಇದೆ. ಅಂತಹ ಕೃಷ್ಣನ ಪರಿಸರದಲ್ಲಿ ಅನಂತೇಶ್ವರನ ಸನ್ನಿಧಾನದಲ್ಲಿ ಆಚಾರ್ಯರು ಅವತಾರ ಮಾಡಿದ್ದು. ಅದನ್ನೇ ಪಾಜಕ ಕ್ಷೇತ್ರ ಅಂತ ಹೇಳುವಂತಹದ್ದು. ವಾದರಾಜರು ಹೇಳ್ತಾರೆ, ಪವಿತ್ರಂ ಪಾಜಕ ಕ್ಷೇತ್ರಂ ಕೋನ ಸೇವೇತ ಗೋವಿದ. ಪಾಜಕ ಕ್ಷೇತ್ರವನ್ನು ಸೇವಿಸದವನು ಪರಮ ಪಾಪಿ ಅಂತ. ಅಂದ್ರೆ ಯಾರು ಉಡುಪಿಗೆ ಹೋದಾಗ ಪಾಜಕ ಕ್ಷೇತ್ರಕ್ಕೆ ಹೋಗೋದಿಲ್ಲ, ಅವನು ಪಾಪಿಷ್ಟ ಅವನು ಅಂತ ವಾದರಾಜರು ತಿಳಿಸ್ತಾರೆ. ಹಾಗಾಗಿ ಪ್ರತಿ ಸಲ ಉಡುಪಿಗೆ ಹೋದಾಗ ಎಲ್ಲಿಗೆ ಹೋಗಿ ಬರಬೇಕು? ಪಾಜಕ ಕ್ಷೇತ್ರ, ಪರಶುರಾಮ ಭೂಮಿ. ಅದು ಆಕ್ಚುಲಿ ಪರಶುರಾಮ ಭೂಮಿ. ಅದು ಪರಶುರಾಮನ ಜನ್ಮಭೂಮಿ ನಮ್ಮ ಸೌದತ್ತಿ ಯಲ್ಲಮ್ಮನ ಗುಡ್ಡ. ಹಾಗಾಗಿ ಪರಶುರಾಮ ಅಲ್ಲಿದ್ರೆ ಪರಶುರಾಮನ ಅಮ್ಮ ನಮ್ಮ ಕಡೆ ಇದ್ದಾಳೆ. ಪರಶುರಾಮನ ತಾಯಿ ಸೌದತ್ತಿಯಲ್ಲಿ ಗುಡ್ಡದಲ್ಲಿ ನಿಂತ್ಕೊಂಡಿದ್ದಾಳೆ. ಹಾಗಾಗಿ ಸಮುದ್ರ ಅಲ್ಲಿದೆ, ಗುಡ್ಡ ಇಲ್ಲಿದೆ, ಅಮ್ಮ ಗುಡ್ಡದಲ್ಲಿದ್ದಾಳೆ, ಮಗ ಸಮುದ್ರದಲ್ಲಿ ಇದ್ದಾನೆ. ಹೀಗೆ ಕನೆಕ್ಷನ್, ಪರ್ವತಕ್ಕೂ ಸಮುದ್ರಕ್ಕೂ ಒಂದು ಕನೆಕ್ಷನ್ ಇದೆ, ಅವಿನಾಭಾವ ಸಂಬಂಧ ಇದೆ, ತಾಯಿ ಮಗನ ಸಂಬಂಧ ಇದೆ. ಸಮುದ್ರಕ್ಕೂ ಪರ್ವತಕ್ಕೂ ತಾಯಿ ಮಗನ ಒಂದು ಸಂಬಂಧ ಇದೆ. ಹಾಗಾಗಿ ಉಡುಪಿಗೆ ಹೋದಾಗ ಪರಶುರಾಮ ಕ್ಷೇತ್ರ ಅಂತ ಹೇಳುವಂತ ಸಂಧಾನ ಮಠದಲ್ಲಿ ಪರಶುರಾಮ ಕ್ಷೇತ್ರ. ಇಲ್ಲಿದ್ದಾಗ ಏನ್ ಹೇಳ್ಬೇಕು? ಶ್ರೀರಾಮ ಕ್ಷೇತ್ರ ಅಂತ ಹೇಳಬೇಕು. ಹೀಗೆ ಪ್ರಯಾಗಕ್ಕೆ ಹೋದಾಗ ಅಲ್ಲಿ ಏನ್ ಹೇಳ್ಬೇಕು? ನಾಡಿದ ಅಕಸ್ಮಾತ್ ಎಲ್ಲ ಹೋದ್ರೆ, ಪ್ರಯಾಗಕ್ಕೆ ಹೋದ್ರೆ ಏನ್ ಹೇಳ್ಬೇಕು? ವೇಣಿ ಮಾಧವ ಕ್ಷೇತ್ರ ಅಂತ ಹೇಳ್ಬೇಕು. ಪ್ರಯಾಗರಾಜಲ್ಲಿ ವೇಣಿ ಮಾಧವ ಇದ್ದಾನೆ. ಕಾಶಿಗೆ ಹೋದಾಗ ಬಿಂದು ಮಾಧವ ಕ್ಷೇತ್ರ ಅಂತ ಹೇಳು, ಅದು ಬಿಂದು ಮಾಧವ ಕ್ಷೇತ್ರ ಅಲ್ಲ. ಅಲ್ಲಿ ಸಂಧ್ಯಾವಂದನ ಸಂಕಲ್ಪ ಮಾಡುವಾಗ ಬಿಂದು ಮಾಧವ ಕ್ಷೇತ್ರ, ಅಲ್ಲಿ ಪ್ರಯಾಗರಾಜಿಗೆ ಬಂದಾಗ ವೇಣು ಮಾಧವ ಕ್ಷೇತ್ರ. ಅಯೋಧ್ಯದಲ್ಲಿ ರಾಮಕ್ಷೇತ್ರ, ಹುಬ್ಬಳ್ಳಿಯಲ್ಲಿ ರಾಮಕ್ಷೇತ್ರ. ಯಾಕಂದ್ರೆ ಶ್ರೀರಾಮ ಎಲ್ಲ ಕಡೆಗೂ ಅವನ ವ್ಯಾಪಿಸಿದ್ದರಿಂದ ಸರ್ವಾಂತರ್ಯಾಮಿ ಆದ್ದರಿಂದ ರಾಮಕ್ಷೇತ್ರ ಅಂತ ಅನ್ನೋದು ಪ್ರಸಿದ್ಧವಾಗಿರುವಂತಹದ್ದು. ಹೀಗೆ ಆಚಾರ್ಯರು ಪಾಚಕ ಕ್ಷೇತ್ರದಲ್ಲಿ ಅವತಾರ ಮಾಡಿ, ಹೆಸರು ಕೂಡ ದೇವರ ಹೆಸರೇ ಅವರದ್ದು. ಮಧ್ಯಗೆಯ ಭಟ್ಟ ದಂಪತಿಗಳು ಇಷ್ಟು ಸೇವಾ ಮಾಡಿದ್ದಾರೆ, ಬಹಳ ಸೇವಾ. ಒಂದು ಮಗುವನ್ನ ಪಡ್ಕೊಳ್ಬೇಕು ಅಂದ್ರೆ ಅಷ್ಟು ಸರಳ ಇರೋದಿಲ್ಲ. ಅದಕ್ಕೆ ಅಮ್ಮನನ್ನ, ಮಾತೆಯನ್ನ ಅಷ್ಟು ನಾವು ಆರಾಧಿಸೋದು. ಅವರ ಮಾತೆಯ ತಪಸ್ಸೇನು ಅಂದ್ರೆ ಗರ್ಭಧಾರಣೆ ಮಾಡುವಂತಹದ್ದು. ಅದು ಎಷ್ಟು ಸೇವಾ ಮಾಡಿದ್ದಾರೆ ಮಧ್ಯಗೆಯ ಭಟ್ಟ ದಂಪತಿಗಳು. ಅನಂತೇಶ್ವರನ ಸೇವಾ ತೀವ್ರೈಃ ಪಯೋವ್ರತ ಮುಖೈಃ ವಿವಿಧೈರ್ವ್ರತಾಗ್ರೈಃ ಜಾಯಾಪತಿ ಗುಣಗಣಾರ್ಣವ ಪುತ್ರ ಕಾಮೌ ಸಂಪೂರ್ಣ ಪೌರುಷಮತೋಷಯತಾಂ ನಿತಾಂತಂ ದೇವೇರಿತಾವಿವ ಪುರಾದಿತಿ ಕಶ್ಯಪೌತೌ. ಹಿಂದೆ ಅದಿತಿ ಕಶ್ಯಪರು ಹೇಗೆ ಸೇವೆಯನ್ನು ಮಾಡಿದರು, ಹಾಗೆ ಮಧ್ಯಗೆಯ ಭಟ್ಟ ದಂಪತಿಗಳು ತೀವ್ರೈಃ ಪಯೋವೃತ ಮುಖೈಃ. ಪಯೋವೃತ ಅಂದ್ರೆ ಹಾಲಿನ ವೃತ. ವೃತ ಶಬ್ದಕ್ಕೆ ಎರಡು ಅರ್ಥ. ಹಾಲಿನ ವೃತ ಎರಡು ಟೈಪ್ ಹಾಲಿನ ವೃತ ಇದೆ. ಒಂದು ಹಾಲನ್ನು ಮಾತ್ರ ಸ್ವೀಕಾರ ಮಾಡೋದು, ಅಥವಾ ಹಾಲನ್ನ ಬಿಟ್ಟು ಬಿಡೋದು. ಚಾತುರ್ಮಾಸ್ಯದ ಸಮಯದಲ್ಲಿ ಹಾಲು ಏನ್ ಮಾಡಬೇಕು? ಬಿಡಬೇಕು. ಅದು ಪಯೋವೃತನೇ, ಕ್ಷೀರವೃತ. ಫಾಲ್ಗುಣ ಮಾಸದಲ್ಲಿ ಸಂತಾನ ಪ್ರಾಪ್ತಿಗಾಗಿ ಅಂಥೇಳಿ, ಒಳ್ಳೆಯ ಮಗ ಹುಟ್ಟಲಿ ಅಂತ ಹೇಳಿ ಪಯೋವ್ರತ ಮಾಡುವಂತಹದ್ದು. ಪಾಡ್ಯದಿಂದ ದ್ವಾದಶಿಯವರೆಗೆ ಅದಿತಿ ದೇವಿ ಮಾಡಿದಾಳೆ. ಅದೇನದು ಪಯೋವ್ರತ ಅಂದ್ರೆ ಕೇವಲ ಹಾಲನ್ನ ಮಾತ್ರ ಸ್ವೀಕಾರ ಮಾಡಬೇಕು. ಲಿಮಿಟ್ ಇದೆ, ಎಷ್ಟು ಹಾಲು ತಗೊಳ್ಬೇಕು ಅಂತೇಳಿ. ಅದಕ್ಕೊಂದು ಬರೀದೆ ಇದೆ. ಒಂದು ಎಷ್ಟು ml ತಗೊಳ್ಬೇಕು ಅಂತ ಇದೆ, 10 ml 15 ml ಔಷಧ ಟೈಪ್ ತಗೊಳ್ಬೇಕು. ಅದು ಹಾಲು ಒಂದು ತಮಗೆ ಗಟ್ಟಲೆ ಕುಡಿಯೋದಲ್ಲ, ಅದಷ್ಟು ಹೋಗೋದೇ ಇಲ್ಲ ಹಾಲು. ಹಾಗಾಗಿ ಮತ್ತೆ ಹಾಲಿನ ವೃತ ಅಂತ ಹೇಳಿ ಟೀ ಕಾಫಿ ಎಲ್ಲ ಮಿಕ್ಸ್ ಮಾಡಿ ಕೆಲ ಕುಡಿಬಾರ್ದು. ಕೇವಲ ಹಾಲು ಮಾತ್ರ ಸ್ವೀಕಾರ ಮಾಡಬೇಕು. ಅದು ಕೇವಲ ಹಾಲನ್ನ ಮಾತ್ರ ಸ್ವೀಕಾರ ಮಾಡಿದ್ದನ್ನು ಪಯೋವ್ರತ ಅಂತ ಹೇಳ್ತಾರೆ. ಅಥವಾ ಚಾತುರ್ಮಾಸದಲ್ಲಿ ಹಾಲನ್ನು ಬಿಟ್ಟು ಬಿಡೋದಕ್ಕೂ ಕೂಡ ಪಯೋವ್ರತ ಅಂತ ಕರೀತಾರೆ. ವೃತ ಶಬ್ದಕ್ಕೆ ಎಷ್ಟು ಅರ್ಥ? ಎರಡು ಅರ್ಥ. ಒಂದು ಗ್ರಹಣ, ಒಂದು ತ್ಯಾಗ. ಒಂದು ಗ್ರಹಿಸೋದು, ಒಂದು ಬಿಡೋದು ಅಂತ. ಗೊತ್ತಾಯ್ತಾ? ಪತಿವ್ರತ ಅಂತ ಇದೆ, ಅಲ್ಲೇನು ಅರ್ಥ ಮಾಡ್ಬೇಕು? ಗ್ರಹಿಸಬೇಕು ಅಂತ ಅರ್ಥ. ಹೀಗೆ ವೃತ ಶಬ್ದಕ್ಕೆ ಹೀಗೆ ಅರ್ಥಗಳಿವೆ. ಹೀಗೆ ಮಧ್ಯಗೆಯ ಭಟ್ಟ ದಂಪತಿಗಳು ಅನನ್ಯವಾಗಿ ಅನಂತೇಶ್ವರ ದೇವರ ಸೇವೆಯನ್ನ ಮಾಡಿದ್ದರಿಂದ ವಾಯುದೇವರೇ ಧರೆಗಳಿದ್ದಾರೆ, ಪ್ರಾಣದೇವರೇ ವಾತನ್ನ ಜಯ ಜಾತನ್ನ ಲೋಕಪ್ರೀತನ್ನ ಭಜಿಸಿ ಖ್ಯಾತನ್ನ
ಮುಖ್ಯ ಪ್ರಾಣನ್ನ ವಾತನ್ನ ವಾತನ್ನ ವಾತದೇವರು ಅಂದರೆ ಪ್ರಾಣದೇವರು ಧರೆಗೆ ಇಳಿತಾರೆ. ಎಲ್ಲಿಗೆ? ವಾಯುಲೋಕ ಸತ್ಯಲೋಕದಿಂದ ಎಲ್ಲಿಗೆ ಬರ್ತಾರೆ? ಭೂಲೋಕಕ್ಕೆ ಬರ್ತಾರೆ. ಅದು ಪಾಜಕ ಕ್ಷೇತ್ರಕ್ಕೆ ಬರ್ತಾರೆ. ಬಂದಾಗ ಅವತ್ತು ನಮ್ಮಲ್ಲಿ ಎರಡು ಕ್ರಮ ಇದೆ. ಏನಿತ್ತು ದಿನ? ಏನಿತ್ತು ಅವತ್ತು? ಆಚಾರ್ಯರು ವಾಸುದೇವ ಪ್ರಾಣದೇವರು ಬಂದಾಗ ಏನಿತ್ತು ದಿನ? ತಿಥಿ ಬೇಕಲ್ಲ, ಜನ್ಮತಿಥಿ ಅಂತ ಹೇಳ್ತೇವಲ್ಲ. ಏನಿತ್ತು ಅಂದರೆ ಎರಡು ಕಲ್ಪ ಇದೆ. ಕೆಲವರು ನಮ್ಮಲ್ಲಿ ವಿಜಯದಶಮಿ ಆಚಾರ್ಯರ ಅವತಾರ ಜಯಂತಿ ಅಂತ, ಮಧ್ವ ಜಯಂತಿ ಅಂತ. ಇನ್ನು ಕೆಲವು ಕಡೆ ಪ್ರಮಾಣ ಇದೆ, ಕೆಲವು ಪುರಾಣಗಳಲ್ಲಿ ರಥಸಪ್ತಮಿ ಆಚಾರ್ಯರು ಅವತಾರ ಮಾಡಿದ್ದಾರೆ ಅಂತ ಎರಡು ಪ್ರಮಾಣ ಇದೆ. ಮಧ್ವ ಜಯಂತಿ ಇದು ವಿಜಯದಶಮಿ ಎಂದು ಆಚಾರ್ಯರ ಅವತಾರವಾಗಿದೆ, ರಥಸಪ್ತಮಿ ಅವತ್ತು ಆಚಾರ್ಯರ ಅವತಾರವಾಗಿದೆ. ಹಾಗಾಗಿ ನಾಡಿದ್ದು ನಮಗೆ 4ನೇ ತಾರೀಕು ರಥಸಪ್ತಮಿ ಇದೆ. ಹಾಗಾಗಿ ನಾವು ಸೆಲೆಬ್ರೇಟ್ ಮಾಡ್ಬೋದು. ಏನು? ಮಧ್ವ ಜಯಂತಿಯನ್ನು ಸೆಲೆಬ್ರೇಟ್ ಮಾಡ್ಬೋದು. ಮತ್ತೊಮ್ಮೆ ವಿಜಯದಶಮಿಯು ಕೂಡ ಅವತ್ತು ಆಚರಣೆ ಮಾಡ್ಬೋದು. ಹಾಗಾಗಿ ನಮಗೆ ಆಚಾರ್ಯರು ಎರಡು ತೋರಿಸಿದ್ದಾರೆ. ನನ್ನ ಜಯಂತಿಯನ್ನು ನೀವು 2 ಸಲ ಆಚರಣೆ ಮಾಡಿ ಅಂತ. ಅದಕ್ಕೆ ಪ್ರಾಯ ಅವರು 2 ಪೆಟ್ಟನ್ನು ತೋರಿಸಿದ್ದಾರೆ. ನಮ್ಮವರು ಅಪಾರ್ಥ ಮಾಡ್ತಾರೆ. ನೀವು ನಿಮ್ದು ಬ್ರಾಹ್ಮಣರಿಗೆ ಊಟ ಎಷ್ಟು ಗಂಟೆಗೆ ಅಂದರೆ ಅದು 2 ಗಂಟೆಗೆ ನಿಮ್ಮ ಊಟ ಅಂತ ನಮ್ಮಲ್ಲಿ ಅಪಾರ್ಥ ಮಾಡುವಂಥವ್ರು ಅನೇಕ ಜನ ಇದ್ದಾರೆ. ಆದರೆ ಆಚಾರ್ಯರು ಹೇಳಿದ್ದು 2 ಒಂದು ಸ್ವತಂತ್ರ ತತ್ವ, ಇನ್ನೊಂದು ಅಸ್ವತಂತ್ರ ತತ್ವ. ಒಂದು ಪರಮಾತ್ಮ, ಇನ್ನೊಂದು ಜೀವಾತ್ಮ. ಒಂದು ಒಬ್ಬ ಈಶ ಮತ್ತೊಬ್ಬ ದಾಸ. ಅದೇ 2 ಅಂತ ಹೇಳಿದ್ದು. ಗೊತ್ತಾಯ್ತಾ? ಆಚಾರ್ಯರು 2 ತೋರಿಸಿದಾರಲ್ಲ. ರೀಸನ್ ಏನು? ಒಂದು ಸ್ವತಂತ್ರವಾಗಿರುವಂತಹದ್ದು, ಇನ್ನೊಂದು ಅಸ್ವತಂತ್ರವಾಗಿರುವಂತಹದ್ದು, ಇನ್ನೊಂದು ನಿಯಾಮಕವಾಗಿರುವಂತಹದ್ದು, ಇನ್ನೊಂದು ನಿಯಮ್ಯವಾಗಿರುವಂತಹದ್ದು ಅಂತ. ಈ ರೀತಿಯಾಗಿ ನಾವು ಆಚಾರ್ಯರ ಸಂದೇಶವನ್ನು ನಾವು ತಿಳ್ಕೊಳ್ಬೇಕು. ಅದಕ್ಕೆ ದ್ವೈತ ಅಂತ ಹೇಳೋದು. ದ್ವೈತ ಅಂದ್ರೆ ಗೊತ್ತಾಯ್ತು? ದ್ವೈತ ಫಿಲಾಸಫಿ. ದ್ವೈತ ಅಂದ್ರೆ ಏನು? 2 ಅಂತ ಅರ್ಥ. ಸತ್ಯ ಜಗಕ್ಕಿದು ಪಂಚಭೇದವು ನಿತ್ಯ ಶ್ರೀ ಗೋವಿಂದನ ಎಲ್ಲ 2 ಅಂದ್ರೆ ಒಂದು ಆತ್ಮ, ಒಂದು ಪರಮಾತ್ಮ, ಒಂದು ಜೀವಾತ್ಮ, ಒಂದು ಸ್ವತಂತ್ರ, ಇನ್ನೊಂದು ಅಸ್ವತಂತ್ರ. ಹೀಗೆ ಆಚಾರ್ಯರ ಸಂದೇಶ. ಈ ಆಚಾರ್ಯರು ಧರೆಗೆ ಇಳಿದು ಬಂದರು, ಅವತಾರವಾಯಿತು. ಮದ್ದಿಗೆಯ ಭಟ್ಟ ದಂಪತಿಗಳು ತುಂಬ ಸಂತೋಷಪಟ್ಟರು. ಆ ಪುಟ್ಟ ಮಗುವನ್ನು ಕರೆದುಕೊಂಡು ಕೆಲವು ದಿನ ಆದಮೇಲೆ ಅದಕ್ಕೆ ನಾಮಕರಣ ಮಾಡ್ತಾರೆ. ಆ ಮಗುವಿಗೆ ಪಾಜಕ ಕ್ಷೇತ್ರದಲ್ಲಿ ಏನು ನಾಮಕರಣ ಮಾಡಿದರು ಅಂದರೆ, ಇದು ದೇವತೆಗಳಿಗೆ ಆನಂದ ಕೊಡುವ ಮಗುವಾದ್ದರಿಂದ, ಹಸು ಎಲ್ಲ ಇಂದ್ರಿಯಗಳಿಗೆಲ್ಲ ಜ್ಞಾನವನ್ನು ಕೊಡುವ ಪುತ್ರ ಆದ್ದರಿಂದ ಇದು ಏನು ಅಂತ ವಾಸುದೇವ ಅಂತ ಇದಕ್ಕೆ ನಾಮಕರಣ ಮಾಡ್ತಾರೆ. ಅವನು ವಾಸುದೇವ, ಇವನು ವಾಸುದೇವ. ಅವನು ಪರವಾಸುದೇವ, ಇವನು ಜೀವೋತ್ತಮ ವಾಸುದೇವ. ಅವನು ಸರ್ವೋತ್ತಮ ವಾಸುದೇವ, ಇವನು ಜೀವೋತ್ತಮ ವಾಸುದೇವ. ಹೀಗೆ ವಾಸುದೇವ ಅಂತ ಆ ಮಗುವಿಗೆ ನಾಮಕರಣ ಮಾಡಿ ಮದ್ದಿಗೆಯ ಭಟ್ಟ ದಂಪತಿಗಳು ಅನಂತೇಶ್ವರನ ಬಳಿಗೆ ಬಂದು ಸಮರ್ಪಣೆ ಮಾಡ್ತಾರೆ. ಇದನ್ನು ನಾವು ಇಟ್ಕೊಳ್ಬೇಕು. ದೇವ್ರು ನಮಗೆ ಏನೇ ಕೊಟ್ಟರು ಕೂಡ ಕೊಟ್ಟದ್ದನ್ನು ಏನು ಮಾಡಬೇಕು? ಸಮರ್ಪಣೆ ಮಾಡಬೇಕು. ಸಮರ್ಪಣೆ ಮಾಡಿ ನಾವು ಅದನ್ನು ಸ್ವೀಕಾರ ಮಾಡಬೇಕು. ದೇವರು ಆ ಮಗು ಕೊಟ್ಟರು ಕೂಡ ಆ ಮಗುವನ್ನು ಭಗವಂತನಿಗೆ ಸಮರ್ಪಣೆ ಮಾಡುವಂತಹ ಕ್ರಮ. ಅದಕ್ಕೆ ನೈವೇದ್ಯ ಅಂತ ಹೇಳೋದು. ನೈವೇದ್ಯ ಅಂದ್ರೇನು? ದೇವರು ಕೊಟ್ಟದ್ದನ್ನು ದೇವರಿಗೆ ಅರ್ಪಣೆ ಮಾಡಿ ಮತ್ತೆ ವಾಪಸ್ ನಾವೇ ಸ್ವೀಕಾರ ಮಾಡುವಂತಹದ್ದೇನಿದೆ ಅದನ್ನೇ ನೈವೇದ್ಯ ಅಂತ ಕರೆಯುವಂತಹದ್ದು. ಹಾಗೆ ಮದ್ದಿಗೆಯ ಭಟ್ಟ ದಂಪತಿಗಳು ಆ ಮಗುವನ್ನು ಅನಂತೇಶ್ವರನ ಮಹತೋಭಾರನಾದಂತಹ ಅನಂತೇಶ್ವರ ಚರಣಕಮಲದಲ್ಲಿ ಇಟ್ಟು ಸಮರ್ಪಣೆ ಮಾಡುತ್ತಾರೆ. ಒಂದು ವಾಸುದೇವ ಹೇಗೆ ಬಾಲಲೀಲೆಗಳನ್ನು ತೋರಿಸಿಬಿಡ್ತಾನೆ, ಕೃಷ್ಣ ಸೇಮ್ ದಶಮಸ್ಕಂದದ ಕೃಷ್ಣ ಲೀಲೆಯಲ್ಲಿ, ಸುಮಧ್ವ ವಿಜಯದಲ್ಲಿ ವಾಸುದೇವನ ಲೀಲೆ, ಅದು ವಿಷ್ಣು ಲೀಲೆ, ಇದು ವಾಯು ಲೀಲೆ. ಅದು ಹರಿಲೀಲೆ, ಇದು ಪ್ರಾಣದೇವರ ಲೀಲೆ. ಹರಿ ಮಹಿಮಾ, ವಿಷ್ಣು ಮಹಿಮಾ, ಪ್ರಾಣ ಮಹಿಮಾ. ಒಂದ್ಸಲ ಏನಾಗಿ ಬಿಡ್ತದೆ ಅಂತಂದ್ರೆ, ವಾಸುದೇವನಿಗೆ ಒಬ್ಬಳ ಅಕ್ಕ ಇರ್ತಾಳೆ. ಅಕ್ಕ ಅದನ್ನು ಹೇಳಿದ್ದಾರೆ ಮಧ್ವ ವಿಜಯದಲ್ಲಿ, ಅದನ್ನು ಉಲ್ಲೇಖ ಮಾಡಿದ್ದಾರೆ. ಕೆಲವು ಮಕ್ಕಳು ಸತ್ತೋಗಿರ್ತಾರೆ,
ಮದುವೆ ಬಡ್ಡ ದಂಪತಿಗಳಾಗಿರುವಂತಹದ್ದು. ಅದಕ್ಕೆ ಅವರು ತಪಸ್ಸು ಮಾಡಿತು. ಮಗು ಹುಡುತ್ತದೆ, ಹೆಣ್ಣಿರುತ್ತದೆ. ಇವರ ಅಂದ್ರೆ ವಾಸುದೇವನ ಮೊದಲು ಹುಟ್ಟಿದವಳು ಒಬ್ಬಳು ಅಕ್ಕ ಇರ್ತಾಳೆ, ಅಗ್ರಜ. ಅಗ್ರಜ ಅಂದ್ರೆ ಮೊದಲು ಹುಟ್ಟಿದವಳು. ಅನುಜ ಅಂದ್ರೆ ನಂತರದಲ್ಲಿ ಹುಟ್ಟಿದವರನ್ನ ಅನುಜ ಅಂತ ಕರೀತಾರೆ, ಮೊದಲು ಹುಟ್ಟಿದವರನ್ನ ಅಗ್ರಜ ಅಂತ ಕರೀತಾರೆ. ಇಂಥವೆಲ್ಲ ವರ್ಡ್ಗಳು ನಮ್ಮ ಮನೆಯೊಳಗೆ ಆಗ್ಬೇಕು. ಏನೋ ಈ ಅಂಟಿ ಅಂಕಲ್ ಎಲ್ಲ ಅನ್ನೋದಕ್ಕಿಂತ ಏನೋ ಅಂಕಲ್ ಅನ್ನೋದಕ್ಕಿಂತ ಅಗ್ರಜ, ಅನುಜ ಇವೆಲ್ಲ ಒಳ್ಳೊಳ್ಳೆಯ. ಜಾಮಾತ, ಜಾಮಾತ ಅಂದ್ರೆ ಏನ್ ಹೇಳಿ? ಅಳಿಯ ಅಂತ ಅರ್ಥ. ಒಳ್ಳೆ ಶಬ್ದ ಅದು, ಜಾಮಾತೃ ಅಂತ. ಹೀಗೆ ಸ್ನುಷ, ಸ್ನುಷ ಅಂದ್ರೆ ಸೊಸೆ ಅಂತ. ಹೀಗೆ ಒಳ್ಳೊಳ್ಳೆ ಶಬ್ದಗಳು. ವಾಸುದೇವನಿಗೆ ಒಬ್ಬಳು ಅಕ್ಕ ಇರ್ತಾಳೆ. ಈ ಹುಡುಗಿ ಏನಾಗಿರುತ್ತದೆ, ಅಮ್ಮನಿಗೆ ಅವಾಗೆಲ್ಲ ಏನು ಅಂದ್ರೆ ಯಾರ್ದಾದ್ರೂ ಮನೆಯಲ್ಲಿ ಏನಾದರೂ ಫಂಕ್ಷನ್ಗಳು, ಮದುವೆ ಕಾರ್ಯಕ್ರಮ, ಮುಂಜಿ ಕಾರ್ಯಕ್ರಮ ಬಂತು ಅಂದ್ರೆ ಇವ್ರ ಮನೆಯಿಂದ ಅಲ್ಲೇ ಹೋಗಿಬಿಟ್ಟು ಅವ್ರಿಗೆಲ್ಲ ಸಹಾಯ ಮಾಡುವಂತಹದ್ದು. ಅಂದ್ರೆ ಬೇರೆ ಬೇರೆ ಖಾದ್ಯ ಪದಾರ್ಥಗಳನ್ನೆಲ್ಲ ತಯಾರು ಮಾಡುವಂತಹದ್ದು, ಹೇಗೆ ಕೋಪರೇಟ್ ಮಾಡುವಂತಹದ್ದು ಹೇಗಿರ್ತೈತೆ ಅಂದ್ರೆ ರೆಡಿಮೇಡ್ ಎಲ್ಲ ಸಿಗೋದಿಲ್ಲ ಅವಾಗೆಲ್ಲ, ಎಲ್ಲ ತಯಾರು ಮಾಡಬೇಕು. ಈಗ ಹಂಗಿಲ್ಲ. ಈಗೆಲ್ಲ ತಯಾರ, ಮದುವೆ ಕಲ್ಯಾಣ ಬಂದಿತ್ತು, ಲಗ್ನ ಬಂದಿತ್ತು ಅಂದ್ರೆ ಎಲ್ಲ ರೆಡಿ ಆಗಿದ್ದೇ ಸಿಗ್ತದೆ. ನೀವು ಮನೆಗೆ ಒಂದು ಏನೋ ಫೋನಲ್ಲಿ ಏನದು ಅದಕ್ಕೇನೋ ಹೇಳ್ತಾರೆ, ಆರ್ಡರ್ ಮಾಡಿಬಿಟ್ರಿ. ಅದೇ ಯಾವುದೋ ಅಂತ ಹೇಳಿ ಜ್ಯೂಮೋಟೊ ಇನ್ನೊಂದಿದೆ, ಯಾವುದು ಜೂಮ್ ಅಂತ ಏನೋ ನಂಗಂತ ಭಯಲ್ಲಿ ಬರೋದಿಲ್ಲ. ಏನೋ ಒಂದಿದೆ ಅದೊಟ್ಟು ಸ್ವಿಗ್ಗಿ ಏನೋ ಒಂದು ಸ್ವಿಗ್ಗಿ ಏನೋ ಒಂದಿದೆ, ಅದು ಯಾವ ಸ್ವಿಗ್ಗಿನೋ ಗೊತ್ತಿಲ್ಲ. ಅದೆಲ್ಲ ಹಾಕಿಬಿಟ್ರೆ ಅದು ನಿಮಗೆ ಇಮ್ಮಿಡಿಯೇಟ್ ಆಗಿ ಮನೆಗೆ ಬಂದ್ಬಿಡ್ತದೆ ಅಂತ ಅದೆಲ್ಲ ಕ್ರಮ. ಹಾಗಾಗಿ ಮಾಡುವ ಅವಸರವೇ ಇರೋದಿಲ್ಲ, ತಯಾರು ಮಾಡಬೇಕು ಎಂಬ ಯಾವ ಇದನ್ನೇ ಇರೋದಿಲ್ಲ. ಅಂದ್ರೆ ಆವಾಗೆಲ್ಲ ಮನೆಯಲ್ಲೆಲ್ಲ ಕಾರ್ಯಕ್ರಮ ಆದ್ದರಿಂದ ಪರಸ್ಪರ ಒಂದು ಹೊಂದಾಣಿಕೆ ಆಗಬೇಕು, ರಚನೆ ಆಗಬೇಕು, ಪದಾರ್ಥಗಳು ತಯಾರಾಗಬೇಕು. ಮಧ್ಯೆಗೆ ಭಟ್ಟರ್ ಮಡದಿ ಇದ್ದಾಳೆ, ಇವಳಿಗೆ ಆ ಮನೆಗೆ ಹೋಗುವ ಪ್ರಸಂಗ ಬಂದಿತ್ತು. ಅವಳು ಬರೋದು ತುಂಬ ಲೇಟ್ ಆಗ್ತದೆ ಅಂತೇಳಿ ಮಗುವಿಗೆ ಸ್ತನ್ಯಪಾನ ಎಲ್ಲ ಮಾಡಿಸಿ, ಹಾಲೆಲ್ಲ ಕುಡಿಸಿ, ಅಮ್ಮನ ಹಾಲೆಲ್ಲ, ತಾಯಿ ಹಾಲು ಕುಡಿಸಿ ಬಿಟ್ಟು ಹೊಟ್ಟೆ ತುಂಬ ಕುಡಿಸಿ ಮಗಳಿಗೆ ಹೇಳಿ ಹೋಗಿದ್ದಾಳೆ, ನೋಡು ನಾನು ಬರೋದು ಲೇಟ್ ಆದರೂ ಆಗ್ಬೋದು, ಅದಕ್ಕೆ ನಾನು ಬರುವವರೆಗೂ ಇವನನ್ನು ನೀನು ಏನು ಮಾಡ್ತಿರ್ಬೇಕು, ಕಾಪಾಡಿಕೊಂಡಿರ್ಬೇಕು ಅಂತ. ನಾರಾಯಣ ಪಂಡಿತಾಚಾರ್ಯ ಹೇಳ್ತಾರೆ, ಜಗತ್ ಪರಿಪಾಲಕ ಪಾಲನಾಯ ಅಂತ ಹೇಳ್ತಾರೆ. ಇವಳು ಹೇಳೋ ಕ್ರಮ ನೋಡಿ, ಅಮ್ಮ ಹೇಳ್ತಾಳೆ ಇವನನ್ನ ನೀನೇನ್ ಮಾಡಬೇಕು, ಪಾಲನಾ ಮಾಡ್ಕೊಂಡು ರಕ್ಷಣೆ ಮಾಡ್ಕೊಂಡಿರ್ಬೇಕು ಅಂತ. ಅದು ಹೇಗೆ? ಜಗತ್ತನ್ನೇ ರಕ್ಷಣೆ ಮಾಡುವಂಥವನನ್ನ ನೀನು ರಕ್ಷಣೆ ಮಾಡುವಂತ. ಅಕ್ಕನೇ ಮಗಳಿಗೆ ಹೇಳಿತು, ಜಗತ್ತನ್ನೇ ಪರಿಪಾಲನೆ ಮಾಡುವವನನ್ನ ನೀನೇನ್ ಮಾಡು, ರಕ್ಷಣೆ ಮಾಡು ಅಂತಂದ್ರೆ ಇದೇನಾಗ್ತದೆ, ಎಷ್ಟೋ ಅದು ಸೋಜಿಗ ಅಂತ ಅನಿಸ್ತದೆ. ಸರಿ ಆಗ್ಲಿ ಅಂತ ಅವಳು ಆ ಕಡೆ ಹೋದದ್ದೇ ತಡ, ಇದು ಶುರು ಮಾಡಿತ್ತು ಮಗು. ಏನು ಬಾಲಾನಾಂ, ಯಾವುದು ಬಲ, ಯಾವುದು ಬಾಲಾನಾಂ ರೋದನಂ ಬಲಂ. ಮಕ್ಕಳಿಗೆ ಬಲ ಯಾವ್ದಾದ್ರು ರೋದನವೇ ಬಲ. ಸ್ಟಾರ್ಟ್ ಆಯ್ತು, ಮಗುವಿನದು ಅಳು ಶುರು ಆಯ್ತು. 1ನೇ ಗೇರ್ ಹೋಯ್ತು, 2ನೇ ಗೇರ್ ಹೋಯ್ತು, 3ನೇ ಗೇರಿಗೆ ಬಂತು. ಆಮೇಲೆ NH ಹೈವೇ ಬಂತು ಅಂದ್ರೆ ಯಾವ ಗೇರಿಗೆ ಹೋಗ್ತದೆ, ನೋಡಿ ಟಾಪ್ ಗೇರಿಗೆ ಹೋಗ್ತದೆ. ಟಾಪ್ ಗೇರಿಗೆ ಹೋಯ್ತು ಅಂದ್ರೆ ಮುಗೀತು. ಹತ್ತದ್ದೇ ಸಮಾಧಾನ ಮಾಡ್ತಾಳೆ ಅಕ್ಕ, ಬೆಲ್ಲ ಕೊಡ್ತಾಳೆ. ಅವಾಗೆಲ್ಲ ಸ್ವೀಟ್ ಅಂದ್ರೆ ಇನ್ನೇನು, ಬೆಲ್ಲ ಕೊಟ್ಲು, ಗುಡ ಕೊಟ್ಲು, ಸಕ್ಕರೆ ಕೊಟ್ಲು, ಶರ್ಕರ ಕೊಟ್ಲು. ಅದು ಮಗುವಿನ ಅಳು ನಿಂತುಕೊಂಡಿಲ್ಲ. ಪಾಪ ಅಲ್ಲಿ ಒಂದು ಇದು ಏನೋ ನಾರಿಕೇಲ ಇತ್ತು, ನಾರಿಕೇಲ ಅಂದ್ರೆ ಕೊಬ್ಬರಿ ಇತ್ತು, ಅದನ್ನು ಕೊಟ್ಲು. ಮಗುವಿನ ಅಳು ನಿಂತುಕೊಂಡಿಲ್ಲ. ಖರ್ಜೂರ ಕೊಟ್ಲು, ಮನೇಲಿ ಇರೋದೇ ಅದ ತಾನೆ, ಉದ್ದದ್ದಿ ಕೊಟ್ಲು, ಅದು ಕ್ಯಾರೆ ಮಾಡಲಿಲ್ಲ ಮಗು. ಗೋಡಂಬಿ ಕೊಟ್ಲು, ಪಿಸ್ತಾ ಕೊಟ್ಲು, ಅದು ಅಜೀಬಾತ್. ಆ ಮಗುವಿನ ಅಳು ನಿಂತುಕೊಂಡಿಲ್ಲ. ಮತ್ತಿನ್ನೇನು ಮಾಡಬೇಕು? ಚಾಕ್ಲೇಟ್ ಅಂತೂ ಇಲ್ಲ, ಆ ಕಾಲದಲ್ಲಿ ಸಿಗೋದಿಲ್ಲ. ಮತ್ತೆ ಎಷ್ಟು ಪಾಪ ಅವಳು ಸಮಾಧಾನ ಮಾಡ್ತಾಳೆ. ಅಮ್ಮ ಬರ್ತಾಳೆ, ತ್ರಾತಾಯೇವ, ತ್ರಾತಾ ಅಂದರೆ ರಕ್ಷಣೆ ಮಾಡುವುದು. ಅಮ್ಮ ಬರ್ತಾಳೆ, ಪುಟ್ಟ ಅಮ್ಮ ಬರ್ತಾಳೆ, ಇನ್ನು ಸುಮ್ಮನೆ ಇರು. ಅದೇ ಮಗು ಅವಳ ಅಕ್ಕನಿಗೇನೆ ಒಂದು 8 ವರ್ಷ, ಒಂದು 6 ವರ್ಷ ಅದಕ್ಕೆ. ಆ ಮಗುವಿನ ಕೈಯಲ್ಲಿ ಈ ಮಗು, ಅದು ಹೆಣ್ಣು ಮಗು, ಆ ಹೆಣ್ಣು ಮಗುವಿನ ಕೈಯಲ್ಲಿ ಜಗದ್ರಕ್ಷಕನಾಗಿರುವಂತ ಈ ಮಗು ಸಮಾಧಾನ ಮಾಡ್ತಾಳೆ.
ಏನು ಮಾಡಿದ್ರು ಅದು ಅಳು ನಿಂತುಕೊಂಡಿಲ್ಲ. ಮುಂಜಾನೆ 8 ಗಂಟೆಗೆ ಶುರು ಆದದ್ದು ರೋದನ, ಮಧ್ಯಾಹ್ನ 4 ಗಂಟೆವರೆಗೂ ಅದು ಹಾಗೆ ಕಂಟಿನ್ಯೂ ಆಗಿದೆ. ನೀವು ಪಾರಾಯಣ ಇದ್ದಂತೆ ಅದು ಒಂದು ಪಾರಾಯಣ ಇದ್ದ ಹಾಗೆ ಅದು ರೋದನ ಆರಂಭ ಆಗಿದೆ. ಏನು ಮಾಡೋದು? ಅಳೋದು ನಿಲ್ಲಿಸೋದು ಹೇಗೆ? ಒಂದು ಏನಾದ್ರು ಉಪಾಯ ಬೇಕಲ್ಲ. ಏನು ಮಾಡಿಲ್ಲ. ಅಲ್ಲಿ ಒಂದು ಹಿಂದೆ ಗೋಶಾಲೆ ಇತ್ತು. ಆ ಪುಟ್ಟ ಮಗುವಿನ ಕೈಯಲ್ಲಿ ಮಗು ಇದೆ. ಅವಳ ಅಕ್ಕ ಏನು ಮಾಡಿದ್ದಾಳೆ, ಆ ಮಗುವನ್ನು ಕರ್ಕೊಂಡು ಹೋಗಿ ಹಿಂದೆ ಬಂದಿದ್ದಾಳೆ, ಗೋಶಾಲೆ ಬಂದಿದ್ದಾಳೆ. ಅಲ್ಲೇನಿತ್ತು ಅಂದರೆ ಈ ಎತ್ತುಗಳು, ಆಕಳುಗಳು, ಅವುಗಳಿಗೆ ಹಾಕುವಂತಹ ಹುರುಳಿ ಕಾಳುಗಳಿತ್ತು. ಅದು ಅರೆಬೆಂದ ಹುರುಳಿ ಕಾಳುಗಳು, ಅಂದರೆ ಆ ಎತ್ತುಗಳಿಗೇನೆ ಹಾಕುವಂತಹದ್ದು. ಅಂದರೆ ಮನುಷ್ಯರು ತಿಂದರೆ ಡೈಜೆಷನ್ ಆಗೋದಿಲ್ಲ. ಅದು ಯಾರು ತಿನ್ಬೇಕು? ಎತ್ತುಗಳೇ ತಿನ್ಬೇಕು, ಆ ಆಕಳುಗಳೇ ತಿನ್ಬೇಕು. ಅದು ಹುರುಳಿ ಕುಲಿತ ಕುಲಂ ಪ್ರಪಕ್ವಂ ಅಂತ ಹೇಳ್ತಾರೆ. ಅದನ್ನೇನು ಮಾಡಿದ್ಲು, ಒಂದು ಹುರುಳಿ ಕಾಳು ತಗೊಂಡ್ಲು. ಇದೊಂದು ನೋಡಿಬಿಡೋಣ, ಇದೊಂದು ಉಪಾಯ ಅಂತೇಳಿ ಪ್ರಾಕ್ಟಿಕಲ್ ಆಗಿ ಮಾಡ್ತಾಳವಳು. ಯಾರು? ಅಕ್ಕ. ಒಂದು ಹುರುಳಿ ಕಾಳು ತಗೊಂಡ್ಲು, ಒಂದು ಬಾಯಲ್ಲಿ ಇಟ್ಲು. ಆ ಮಗುವಿನ ಬಾಯಲ್ಲಿ ಇಟ್ಲು. ಏನು ಮಾಡಿತ್ತು ಮಗು? ಅಕ್ಕನ ತೊಡೆಯ ಮೇಲೆ ಕೂತಿರುವ ಮಗು ಆ ಹುರುಳಿ ಬುಟ್ಟಿ ಮೇಲೆ ಕುತ್ಕೊಂಡ್ಬಿಟ್ಟಿತ್ತು. ಹುರುಳಿ ಬುಟ್ಟಿ ಬಳಿ ಕುತ್ಕೊಂಡಿತ್ತು. ಮುಂದೆ ಕುತ್ಕೊಂಡಿತ್ತು. ಅಕ್ಕನಿಗೆ ಹಬ್ಬ ಅಂತೂ ಈ ಮಗುವಿನ ಭಾರ ಇಳಿಯಿತು. ನಾನು ಆಟಕ್ಕೆ ಹೋಗ್ಬೋದು ಅಂತೇಳಿ ಅದು ಆಟಕ್ಕೆ ಹೊರಟಿದೆ. ಪಾಪ ಹೆಣ್ಮಗು ಬೆಳಿಗ್ಗೆಯಿಂದ ಮಗುವಿನ ಜೊತೆಗೆ ಇದೆ. ಅದಕ್ಕೆ ಕುಂಟಾಪಿಲ್ಲಿ ಆಡಬೇಕಾಗಿದೆ. ಪಾಪ ಅದಕ್ಕೆ ಯಾವುದೊಂದು ತನ್ನ ಫ್ರೆಂಡ್ಸ್ ಜೊತೆಗೆ ಅದು ಆಡಬೇಕಾಗಿದೆ. ಅದು ಅಕ್ಕ ಹೊರಟೋಗಿದೆ. ಇದು ಏನು ಮಾಡಿತ್ತು? ಒಂದು ಹುರುಳಿ ಕಾಳು ಟೇಸ್ಟ್ ರುಚಿ ಹತ್ತಿತು. ಅಲ್ಲಿ ಎಷ್ಟು ಬುಟ್ಟಿಗಳಿತ್ತು ಅಂದರೆ 7 ಬುಟ್ಟಿಗಳಿತ್ತು. ದೊಡ್ಡ 7 ಬುಟ್ಟಿಗಳಿತ್ತು. ಒಂದೊಂದು ಬುಟ್ಟಿ ಒಂದೊಂದು ಲೋಕಕ್ಕೆ ಸಮ, 7 ಲೋಕಗಳಿಗೆ ಸಮವಾಗಿತ್ತು 7 ಬುಟ್ಟಿಗಳು. ಆ 7 ಬುಟ್ಟಿಗಳನ್ನ ಈ ಕೂಸು ಏನು ಮಾಡಿತು? ಅದು ಸ್ವಾಹಾಕಾರ ಮಾಡಿತು. ಅದಕ್ಕೆ ಎಂಥ ಕೂಸಿದು? ಕೂಸಿನ ಕಂಡೀರ ಮುಖ್ಯ ಪ್ರಾಣನ ಕಂಡೀರ, ಕೂಸಿನ ಕಂಡೀರ ಮುಖ್ಯ ಪ್ರಾಣನ ಕಂಡೀರ. ಮಾಯವಾದಿಗಳ ಗೆದ್ದಿತು ಕೂಸು, ದ್ವೈತ ಮತವನು ಉದ್ಧರಿಸಿತು ಕೂಸು. ಪುರಂದರ ವಿಠಲನ ಪ್ರೇಮದ ಕೂಸು, ಕೂಸಿನ ಕಂಡೀರ ಬಲು ಮುಖ್ಯ ಪ್ರಾಣನ ಕಂಡೀರ. ಒಂದು 7 ಕ್ಷಣಗಳಲ್ಲಿ 7 ಬುಟ್ಟಿ ಏನಾಗಿದೆ? ಸ್ವಾಹಾಕಾರ ಆಗಿದೆ. ಪ್ರಾಣಾಯ ಸ್ವಾಹ 1 ಬುಟ್ಟಿ, ಅಪಾನಾಯ ಸ್ವಾಹ 2ನೇ ಬುಟ್ಟಿ. ಅಮ್ಮ ಬರೋದ್ರೊಳಗೆ ಏನಾಗಿತ್ತು? ಎಲ್ಲ ಬುಟ್ಟಿಗಳು ಹುರುಳಿ ಕಾಳು ಖಾಲಿ ಆಯ್ತು. ಅಂದಿನಿಂದ ಇಂದಿನವರೆಗೆ ಅದಕ್ಕೆ ದ್ಯೋತಕವಾಗಿ ಮಧ್ವನವಮಿಯ ದಿನ ಸ್ಪೆಷಲ್ ಸಾರು ಏನು ಅಂದರೆ ಹುರುಳಿ ಕಟ್ಟು ಸಾರು ಅಂತ. ಎಷ್ಟು ಟೇಸ್ಟ್ ಇರ್ತದೆ ಗೊತ್ತೇನದು? ರುಚಿಯೂ ಹೌದು, ಸಾಲಿಡ್ಡು ಹೌದು, ಒಳ್ಳೆ ಪೌಷ್ಟಿಕವೂ ಹೌದು, ಎಲ್ಲ ಎನರ್ಜಿಯೂ ಕೂಡ ಸಿಗ್ತದೆ. ಮಧ್ವನವಮಿ ಒಮ್ಮೆ ಸ್ವೀಕಾರ ಮಾಡ್ತಾರೆ, ದಿನ ಸ್ವೀಕಾರ ಮಾಡ್ಬೋದು. ಪ್ರತಿನಿತ್ಯವೂ ಕೂಡ ಹುರುಳಿ ಸಾರನ್ನು ನಾವು ಸ್ವೀಕಾರ ಮಾಡೋದ್ರಿಂದ ಒಳ್ಳೆ ಎನರ್ಜಿ ಸಿಗ್ತದೆ, ಒಳ್ಳೆ ವಿಟಾಮಿನ್ಸ್ ಸಿಗ್ತದೆ. ನಮಗೆ ದೇಹಕ್ಕೆ ಬೇಕಾಗಿರುವಂತಹ ವಿಟಾಮಿನ್ಸ್ ಏನಿದೆ ನೆನಪಿಟ್ಟುಕೊಳ್ಳ್ರಿ. ಉದರ ತೊಂದರೆ ಇದ್ರೆ, ಡೈಜೆಷನ್ನ ಪ್ರಾಬ್ಲಮ್ ಇದ್ರೆ, ಅಥವಾ ಗ್ಯಾಸ್ ಆಗುವಂತಹ ಲಕ್ಷಣಗಳಿದ್ರೆ, ಅಸಿಡಿಟಿಗಳಿದ್ರೆ, ಅದೆಲ್ಲ ನಿವಾರಣೆಗೆ ಯಾವುದು? ಹುರುಳಿ ಕಟ್ಟಿನ ಸಾರು. ನಿತ್ಯ 1 ಕಪ್ ಹುರುಳಿ ಒಂದು 10 ml, ಮತ್ತೆ ನೀವು ಜಾಸ್ತಿ ಕುಡಿಬೇಡಿ. ಮತ್ತೆ ಆಚಾರ್ಯ ಹೇಳಿದ್ದಾರೆ ಮಧ್ವಜಯದಲ್ಲಿ ಅಂತ ಕುಡಿದ್ಬಿಟ್ಟು ಮತ್ತೆ ಆಲ್ಟಕ್ ಆಗ್ಬಿಟ್ರೆ ಏನು ಮಾಡ್ತಾರೆ ಮೇಲೆ. ದಿನ 10 ml ಸ್ವಲ್ಪ ಅದನ್ನು ಸ್ವಾಕಾರ ಮಾಡಿದರೆ ನಮಗೆ ಹೃದಯ ರೋಗ ಆಗಲಿ ಮತ್ತೆ ಉದರ ರೋಗ ಆಗಲಿ ಅದೆಲ್ಲವೂ ಕೂಡ ನಿವಾರಣೆ ಆಗ್ತದೆ ಅಂತನ್ನೋದು ಅದು ದೊರೆತಿದೆ. ಇದನ್ನು ಆಯುರ್ವೇದದಲ್ಲಿಯೂ ಕೂಡ ಹುರುಳಿಯ ಬಗ್ಗೆ ತಿಳಿಸ್ತಾರೆ. ನವಗ್ರಹ ಧಾನ್ಯಗಳಲ್ಲಿಯೂ ಕೂಡ ಹುರುಳಿ ಧಾನ್ಯ ಅದು ಬರ್ತದೆ. ಅದರಿಂದ ಇಂತಹ ಅಮ್ಮ ಬರ್ತಾಳೆ, ಸಮಯ ಆಯ್ತು ಅವಳದು. ಪಾಪ ದೇಹ ಅಲ್ಲಿ, ಮನಸ್ಸು ಇಲ್ಲಿ. ಅಮ್ಮ ಹೋಗಿದ್ದಾಳೆ. ನನ್ನ ಮಗು ಅದು ಏನು ಮಾಡ್ತಾ ಇದೆ, ಬಿಟ್ಟು ಬಂದಿದ್ದೇನೆ, ಒಂದೇ ಇದೆ. ಮಗಳಿದ್ದಾಳೆ, ಅದು ಪಾಪ ಮುಗ್ಧ. ಅವಳು ಮುಗ್ಧ ಅಂದರೆ ಮುಗ್ಧಾಕ್ಷರೇಣ ವಚಸಾನು ನಿನಾಯ ಮುಗ್ಧ. ಅವಳೇ ತೊದಲು ನೋಡಿ ಆಡುವವಳು. ಅವಳಿಗೆ ಈ ಕೂಸು ಬೇರೆ. ಪಾಪ ಅವಳು ಏನು ನೋಡ್ತಾಳೆ ಅಂತ ಮನಸ್ಸಿಲ್ಲೇ ಇದೆ. ಬರ್ತಾಳೆ. ಅಮ್ಮ ಬಂದಾಗ ಮಗು ಏನಾಗಿದೆ? ಸ್ಮೈಲ್ ಇಟ್ಕೊಂಡು ಕೂತ್ಕೊಂಡಿದೆ. ಅದು ನಗತಾ ಕೂತ್ಕೊಂಡಿದೆ. ಮಗಳಿಗೆ ಕೇಳಿದ್ಲು ಅಮ್ಮ, ಈ ಮಗು ಏನು ಅಳ್ಳಿಲ್ವಾ? ಇನ್ನು ರೋದನ ಮಾಡಲಿಲ್ವಾ?
ಮಗು ಹೇಳಿತು, ಅಕ್ಕ ಹೇಳಿತು, ಅಮ್ಮ ನೀನು ಹೋದದ್ದೇ ತಡ, ಇದು ರೈಸ್ ಆದದ್ದೇ ಆದದ್ದು, ಮಗು ಹತ್ತದ್ದೇ ಹತ್ತದ್ದು, ಮತ್ತೆ ಈಗ ನಗ್ತಾ ಇದೆ, ಮತ್ತೇನು ಮಾಡಿದೆ ನೀನು ತಂದು ಘನಾಂಧಕಾರಿ ಹೇಳಿದ್ಲು, ಕೆಲಸ ಹೇಳಿದ್ಲು. ಅಮ್ಮ ಏನು ಮಾಡಿದೆ ಗೊತ್ತಾ, ಏನು ಮಾಡಿದೆ ನೀನು ಗೋಶಾಲೆಯಲ್ಲಿ ಹುರುಳಿ ಇಟ್ಟಿದೆಯಲ್ಲ, ಹುರುಳಿ ಅನ್ಕೊಳ್ಳೆ ಅವಳಿಗೆ ಏನಾಯ್ತು, ಆಘಾತ ಆಯ್ತು. ಹುರುಳಿ ಇಟ್ಟಿದ್ದಲ್ಲ, ಏನು ಮುಂದೇನು ಹುರುಳಿ, ಒಂದು ಹುರುಳಿ ತಿನ್ನಿಸಿದೆ, ಮುಂದೇನಾಯ್ತು, ಇಡೀ ಹುರುಳಿ ಎಲ್ಲ ಖಾಲಿ ಆಯ್ತು ಅಂತ. ಅಮ್ಮನಿಗೆ ಶಾಕ್ ಆಯ್ತು. ಓ, ಇನ್ನು ಮಗುವಿಗೆ ಏನಾಗ್ತದೆ, ಇನ್ನು ಬಹುಶಃ ಟೆಂಪರೇಚರ್ ಜಾಸ್ತಿ ಆಗ್ಬೋದು, BP ರೈಸ್ ಆಗ್ಬೋದು, ಶುಗರ್ ಜಾಸ್ತಿ ಆಗ್ಬೋದು, ಇನ್ನು ಮಗುವಿಗೆ ಏನಾಗ್ತದೆ ಅಂತ ಅವತ್ತೆಲ್ಲ ಮಾಡಿದ್ದೇನೋ, ಎಲ್ಲ ಊರಿನ ಬ್ರಾಹ್ಮಣರನ್ನೆಲ್ಲ ಕರೆದು ಬಿಟ್ಟು ಏನು ಮಾಡಿದ್ದು, ರಾತ್ರಿ ಸೂಕ್ತ ಮತ್ತೆ ಬಳಿತ ಸೂಕ್ತ, ಮಂಜು ಸೂಕ್ತ ಎಲ್ಲ ಹೇಳಿಸಿ ಮಗುವಿಗೆ ಏನೂ ಆಗದೆ ಇರಲಿ ಅಂತ ದೃಷ್ಟಿದೋಷ ಪರಿಹಾರ ಮಾಡಿದ್ದಾಳಂತ. ಶೀತಂ, ಅದು ತುಂಬ ಹುರುಳಿ ತಿಂದರೆ ಶೀತ ಜಾಸ್ತಿ ಆಗ್ತದೆ, ಥಂಡಿ ಬಹಳ ಆಗ್ತದೆ. ತರುಣರಿಗೆ ಕಲ್ಲನ್ನು ಅರಗಿಸುವಂಥ ತರುಣರಿಗೂ ಕೂಡ ಅರಗಿಸಿಕೊಳ್ಳಲಿಕ್ಕೆ ಆಗದೇ ಇರುವಂಥ ಪದಾರ್ಥ ಅದು ಯಾವುದು, ಹುರುಳಿ ಪದಾರ್ಥ. ಅದು ಮಗುವಿನ ಒಳಗೆ ಹೋಗಿದೆ ಅಂದರೆ ಅದು ಮತ್ಯಾರು ಹಾಗಾದರೆ? ಅಮ್ಮನಿಗೆ ಆಶ್ಚರ್ಯವಾಯಿತು. ಅದಕ್ಕೆ ಮಧ್ವೇಜದಲ್ಲಿ ಹೇಳ್ತಾರೆ, ನಿಜವಾಗ್ಲೂ ಒರಿಜಿನಲ್ ಅಮ್ಮ ಇವಳಲ್ಲ, ಇವಳು ಹುರುಳಿಕಾಳು ತಿಂದಿದ್ದಕ್ಕೇನೆ ಆಶ್ಚರ್ಯ ಆಯಿತು. ಆದರೆ ಆ ಅಮ್ಮ ಒಬ್ಬಳಿದ್ದಾಳೆ, ವಿಷಪಾನ ಮಾಡಿದ್ರು ಆಶ್ಚರ್ಯ ಆಗಿಲ್ಲ ಅವಳಿಗೆ. ಪ್ರಾಣದೇವರೇ ಸ್ವತಃ ವಿಷಪಾನವನ್ನು ಮಾಡಿದ್ದಾರೆ. ನಿಜವಾದ ಅಮ್ಮ ಯಾರು, ಈ ಕೂಸಿನ ತಾಯಿ ಯಾರು ಅಂದರೆ ಮಹಾಲಕ್ಷ್ಮಿ. ಅಂದರೆ ಕುಂಜಾರುಗೇರಿಯಲ್ಲಿ ನಿಂತುಕೊಂಡಿರುವ ಗುಡ್ಡದ ಮೇಲೆ ಇರುವ ಯಾರು, ದುರ್ಗಾದೇವಿ. ದುರ್ಗಾದೇವಿನೇ ಈ ಶಿಶುವಿನ ಮಾತೆ ಹೊರತು ಇವಳು ಡ್ಯುಪ್ಲಿಕೇಟ್ ಅಮ್ಮ. ಇವಳು ಯಾರೋ, ಇವಳು ಅಮ್ಮನ ಪಾತ್ರ ಅಷ್ಟೇ. ಈ ಮಗುವಿನ ನಿಜವಾದ ಅಮ್ಮ ಯಾರು ಅಂದರೆ ಅದು ದುರ್ಗಾದೇವಿ, ಮಹಾಲಕ್ಷ್ಮೀ ದೇವಿ. ಅಂತಹ ಒಂದು ಅದ್ಭುತವಾದ ಮಹಿಮೆ ಈ ಕೂಸಿನ ಮಹಿಮೆ. ಹಾಗಾಗಿ ಇವತ್ತು ಹುರುಳಿ ಕಾಳು ತಿಂದ ಭಕ್ಷಣ ಮಾಡಿದ ವಾಸುದೇವನ ಮಹಿಮೆಯನ್ನು ನಾವು ಶ್ರವಣ ಮಾಡಿದ್ದೇವೆ. ಒಂದೊಂದು ಮಹಿಮೆಗೆ ಎಷ್ಟೆಷ್ಟು ಸಮಯ ಬೇಕಾಗ್ತದೆ. ಸಮುದ್ರ ವಿಜಯದಲ್ಲಿ ಎಷ್ಟು ಮಹಿಮೆಗಳಿವೆ, ಅಪೂರ್ವ ಮಹಿಮೆಗಳಿವೆ. ಹಾಗಾಗಿ ಮೊದಲನೇ ದಿವಸ ಅಂಥೇಳಿ ಖಾದ್ಯ ಪದಾರ್ಥ ಎಲ್ಲರಿಗೂ ಲೈಕ್ ಆಗ್ತದೆ ಅಂಥೇಳಿ ಅದನ್ನೇ ಆರಂಭ ಮಾಡೋಣ ಅಂತ ನಾವು ಶುರು ಮಾಡಿದ್ದೇವೆ. ಹಾಗಾಗಿ ಅಂತಹ ವಾಸುದೇವನ ಮಹಿಮೆ ಬಹಳ ಸುಂದರವಾಗಿರುವಂತಹದ್ದು. ಇದೇ ವಾಸುದೇವ ಮುಂದೇನಾಗ್ತಾರೆ ಅಂತಂದರೆ, ಮುಂದೆ ಇವರಿಗೆ ದೀಕ್ಷೆ ಕೊಡ್ತಾರಲ್ಲ, ಸನ್ಯಾಸ ದೀಕ್ಷೆ ಕೊಡ್ತಾರಲ್ಲ, ಕೊಟ್ಟವ್ರು ಯಾರೋ ಗೊತ್ತೇನು? ಹಂಸನಾಮಕ ಪರಮಾತ್ಮನ ಪರಂಪರೆಯಲ್ಲಿ ಬಂದವರು ಅವರೇ ಅಚ್ಯುತ ಪ್ರೇಕ್ಷಾಚಾರ್ಯರು ಅಂತ. ಇವರಿಗೆ ಸನ್ಯಾಸ ಕೊಡುವಾಗ ನಾಮಕರಣ ಮಾಡಿದ್ದು, ಇವರಿಗೆ ನಾಮಕರಣ ಮಾಡಿದ್ರು, ಇವರಿಗೆ ಅಂದರೆ ಪೂರ್ಣಪ್ರಜ್ಞಾಚಾರ್ಯರು ಅಂತ ನಾಮಕರಣ ಮಾಡ್ತಾರೆ. ಮುಂದೆ ಪೂರ್ಣಪ್ರಜ್ಞಾಚಾರ್ಯರು ಏನಾಗ್ತಾರೆ ಅಂತಂದರೆ, ಸನ್ಯಾಸ ಕೊಡುವಾಗ ನಾಮಕರಣ ಮಾಡಿದ್ದು ಪೂರ್ಣಪ್ರಜ್ಞಾಚಾರ್ಯ. ವೇದಾಂತ ಸಾಮ್ರಾಜ್ಯದಲ್ಲಿ ಅಭಿಷೇಕ ಮಾಡಿದಾಗ ನಾಮಕರಣ ಮಾಡಿದ್ದು ಏನು ಅಂತಂದರೆ ಆನಂದ ತೀರ್ಥೇತಿ ಪದಂ ಗುರುದಿತಂ. ಏನು ಅಂತ ನಾಮಕರಣ ಆಯಿತು? ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದರು ಅಂತ. ನೆನಪಾಯ್ತಲ್ಲ? ಒಂದು ಸನ್ಯಾಸ ಕೊಡುವಾಗ ಪ್ರದಾನ ಮಾಡಿದ್ದೇನೋ ಪೂರ್ಣಪ್ರಜ್ಞಾಚಾರ್ಯರು ಅಂತ. ವೇದಾಂತ ಸಾಮ್ರಾಜ್ಯದಲ್ಲಿ ಅಭಿಷೇಕ ಮಾಡಿದಾಗ ಆನಂದ ತೀರ್ಥರು ಅಂತ. ಸರಿ, ಪೂರ್ಣಪ್ರಜ್ಞಾಚಾರ್ಯ, ಆನಂದ ತೀರ್ಥರು ಎಲ್ಲ ಓಕೆ. ಮತ್ತೆ ಇನ್ನು ಪ್ರಸಿದ್ಧವಾದದ್ದು ಯಾವುದು? ಮಧ್ವಾಚಾರ್ಯರು. ಮಧ್ವ ಎಲ್ಲಿಂದ ಬಂತು? ಅದನ್ನ ಯಾರು ಕೊಟ್ಟರು ಅಂತಂದರೆ ಅದು ವೇದ ಮಾತೆಯಾದಂತಹ ಜಗನ್ಮಾತೆಯಾದ ಮಹಾಲಕ್ಷ್ಮೀ ದೇವಿನೇ ಕರುಣಿಸಿತು. ಬಳಿತಾ ಸೂಕ್ತದಲ್ಲಿ ಮಧ್ವ ಆಧವಿ, ವೇದ ಪ್ರತಿಪಾದ್ಯರಾದವರು ಮುಖ್ಯ ಪ್ರಾಣದೇವರಾದ್ದರಿಂದ ಅದು ಆನಂದ ತೀರ್ಥರು ಅಂತಲೂ ಬಹಳ ಬಳಕೆಗೆ ಬಂದಿಲ್ಲ. ದಶಪ್ರಮತಿ ಪೂರ್ಣಪ್ರಜ್ಞಾಚಾರ್ಯರು ಅಂತ ಯಾರು ಬಹಳ ಬಹುಶಃ ಅನ್ನೋದಿಲ್ಲ. ಎಲ್ಲರೂ ಕೂಡ ಹೇಳೋದೇನು ಮಧ್ವಾಚಾರ್ಯರು ಅಂತ. ಯಾಕೆಂದ್ರೆ ವೇದ ಕೊಂಡಾಡಿಯಿತು. ಆನಂದ ತೀರ್ಥರೆಂಬೋ ಅರ್ಥೀಯ ಪೆಸರುಳ್ಳ ಗುರು ಮಧ್ವ ಮುನಿರಾಯ ಅಂತ ಹೇಗೆ ಹೇಳ್ತಾರೆ. ಇಂಥ ಆಚಾರ್ಯರ ಮಹಿಮೆ ಬಹಳ ಸುಂದರವಾಗಿರುವಂತಹದ್ದು. ಒಮ್ಮೆ ಆಚಾರ್ಯರು ರಾಮೇಶ್ವರ ಯಾತ್ರೆಗೆ ಹೊರಟಿದ್ದಾರೆ. ವಿಷ್ಣು ಮಂಗಲ ದೇವಾಲಯಕ್ಕೆ ಅಂತ ಬರ್ತಾರೆ. ಕೇರಳ ಮತ್ತೆ ಕರ್ನಾಟಕ ಬಾರ್ಡರ್, ಅದು ಕಾಸರಗೋಡು ಅಂತ ಸಿಗ್ತದೆ. ಮಂಗಳೂರು ಆದ್ಮೇಲೆ ಕಾಸರಗೋಡು ಅಂತ ಬರ್ತದೆ. ಕಾಸರಗೋಡು ಆದ್ಮೇಲೆ ಅಲ್ಲಿ ಒಂದು ವಿಷ್ಣು ಮಂಗಲ ಅಂತ ಒಂದು ಬರ್ತದೆ. ವಿಷ್ಣು ಮಂಗಲ ದೇವಾಲಯಕ್ಕೆ ಆಚಾರ್ಯರು ಬರ್ತಾರೆ. ಏನಾಯಿತು, ಅಲ್ಲೇನಾಯಿತು ಸ್ಟೋರಿ ಬೇಕಲ್ಲ, ನಾಳೆ ಮತ್ತೆ 6 ಗಂಟೆ ಸೇರಿದಾಗ ನೋಡೋಣ ಅಂತ. ಯಾಕಂದ್ರೆ ಇದು ಸೀರಿಯಲ್ ಹೆಂಗಿರ್ತದೆ, ಮುಂದೆ ಏನೊಂದು ಗೊತ್ತಾಗಬೇಕಲ್ಲ. ನಾಳೆ 6 ಗಂಟೆಗೆ ಸೇರಿದಾಗ ಮತ್ತೆ ನಾವು ಚಿಂತನೆ ಮಾಡೋಣ. ಶ್ರೀಕೃಷ್ಣ.